ಶ್ರೀ ತರಳಬಾಳು ಜಗದ್ಗುರು ವಿದ್ಯಾಸಂಸ್ಥೆ ಸಿರಿಗೆರೆ. ವಿದ್ಯಾರ್ಥಿಗಳೇ, ಜೀವಕ್ರಿಯೆಗಳು ಪಾಠಕ್ಕೆ ಸಂಬಂಧಿಸಿದಂತೆ ಕಳೆದ ತರಗತಿಯಲ್ಲಿ ನಿಮಗೆ ಈ ಪ್ರಶ್ನೆಗಳನ್ನು ಗೃಹಪಾಠವಾಗಿ ನೀಡಲಾಗಿತ್ತು. ಅದಕ್ಕೆ ನೀವೆಲ್ಲರೂ ಸಹ ಉತ್ತರಿಸಿದ್ದೀರಾ ಎಂದು ಭಾವಿಸುತ್ತಾ ಆ ಪ್ರಶ್ನೆಗಳಿಗೆ ಉತ್ತರ ಸರಿಯಾಗಿ ಇದೆಯೇ ಅನ್ನುವಂತಹದನ್ನ ಪರೀಕ್ಷೆ ಮಾಡಿಕೊಳ್ಳೋಣ ಅಥವಾ ಅದನ್ನ ಚೆಕ್ ಮಾಡಿಕೊಳ್ಳೋಣ. ಮೊದಲನೇದಾಗಿ ಸ್ವಪೋಷಕ ಮತ್ತು ಪರಪೋಷಕಗಳ ನಡುವಿನ ವ್ಯತ್ಯಾಸ. ಸ್ವಪೋಷಕ ಜೀವಿಗಳು ತಮ್ಮ ಆಹಾರವನ್ನು ತಾವೇ ತಯಾರಿಸಿಕೊಳ್ಳುತ್ತವೆ. ಪರಪೋಷಕ ತಮ್ಮ ಆಹಾರವನ್ನು ತಾವು ತಯಾರಿಸಿಕೊಳ್ಳುವುದಿಲ್ಲ. ಸ್ವಪೋಷಕಗಳು ಪತ್ರಹರಿತನ್ನು ಹೊಂದಿವೆ. ಪರಪೋಷಕಗಳು ಪತ್ರಹರಿತನ್ನು ಹೊಂದಿರುವುದಿಲ್ಲ. ಸ್ವಪೋಷಕಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸುತ್ತವೆ, ಆದರೆ ಪರಪೋಷಕಗಳು ದ್ಯುತಿ ಸಂಶ್ಲೇಷಣ ಕ್ರಿಯೆಯನ್ನು ನಡೆಸುವುದಿಲ್ಲ. ಈ ಪ್ರಶ್ನೆಗೆ ಉತ್ತರ ಸರಿಯಾಗಿದೆಯೇ ಅನ್ನುವಂತಹದ್ದನ್ನ ನೀವು ಬರೆದಂತಹ ಉತ್ತರದೊಂದಿಗೆ ಹೋಲಿಸಿ ನೋಡಿ. ನೆಕ್ಸ್ಟ್, ಸಂತಾನೋತ್ಪತ್ತಿ, ನಿದ್ರೆ ಇವುಗಳಲ್ಲಿ ಯಾವುದು ಜೀವಕ್ರಿಯೆ? ನಿಮ್ಮ ಉತ್ತರವನ್ನು ಸಮರ್ಥಿಸಿ. ಇದಕ್ಕೂ ಸಹ ನಿದ್ರೆ ಒಂದು ಜೀವನ ಕ್ರಿಯೆ ಅಲ್ಲ, ಇದು ಒಂದು ಚಟುವಟಿಕೆ. ಜೀವಕ್ರಿಯೆಗಳು ಜೀವಕೋಶದ ಹಂತದಲ್ಲಿ ನಡೆಯುವ ಕ್ರಿಯೆಗಳನ್ನ ಉಲ್ಲೇಖಿಸುತ್ತದೆ. ಸಂತಾನೋತ್ಪತ್ತಿಯೂ ಸಹ, ಇಲ್ಲಿ ನೋಡಿ ಸಂತಾನೋತ್ಪತ್ತಿ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದೆ, ಸರಿ ಮಾಡ್ಕೊಳ್ಳಿ, ಬರ್ತಿದ್ದು. ಜೀವ ನಿರ್ವಹಣೆಗೆ ಸಂತಾನೋತ್ಪತ್ತಿ ಜೀವಿಗಳು ಬದುಕಲು ಅಥವಾ ಜೀವ ನಿರ್ವಹಣೆಗೆ ಅವಶ್ಯಕವಲ್ಲ, ಅದು ಕೇವಲ ಸಂತತಿಯನ್ನು ಮುಂದುವರಿಸಲು ಮಾತ್ರ ಸಹಾಯಕ. ಈ ಎರಡು ಕಾರ್ಯಗಳು ಉಸಿರಾಟ ಅಥವಾ ಆಹಾರ ಸೇವನೆಯಂತೆ ಉಸಿರಾಟವನ್ನ ಕೆಲವು ಸಮಯದವರೆಗೆ, ಕೆಲವು ಸ್ವಲ್ಪ ಸಮಯದವರೆಗೆ ಮಾಡದೇ ಇದ್ರೆ ಆ ಜೀವಿ ಸತ್ತೋಗುತ್ತೆ. ಆಹಾರವನ್ನ ಸೇವನೆ ಮಾಡದೇ ಇದ್ರು ಜೀವಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿಯಲ್ಲಿ ಹೋಲಿಸಿದಾಗ ಇವುಗಳನ್ನ ಸಂತಾನೋತ್ಪತ್ತಿ ಆಗದೆ ಇದ್ರೆ ಅಥವಾ ನಿದ್ರೆ ಇಲ್ಲದೆ ಇದ್ರು ಸಹ ಜೀವ ಬದುಕಲಿಕ್ಕೆ ಸಾಧ್ಯ ಅನ್ನೋ ಕಾರಣಕ್ಕೋಸ್ಕರ ಇವುಗಳನ್ನ ಜೀವಕ್ರಿಯೆ ಅಲ್ಲ ಅನ್ನುವಂತಹದ ರೀತಿಯಲ್ಲಿ ಪರಿಗಣಿಸಲಾಗಿದೆ. ಎರಡನೇ ಪ್ರಶ್ನೆ, ದ್ಯುತಿ ಸಂಶ್ಲೇಷಣೆ ಎಂದರೇನು? ಅದರ ರಾಸಾಯನಿಕ ಸಮೀಕರಣ ಬರೆಯಿರಿ ಅಂತ ಕೇಳಿ. ಸಸ್ಯಗಳು ಸೂರ್ಯನ ಬೆಳಕು ಮತ್ತು ಕ್ಲೋರೋಫಿಲ್ ನೆರವಿನಿಂದ ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ತೆಗೆದುಕೊಂಡು ಕಾರ್ಬೋಹೈಡ್ರೇಟ್ಗಳಾಗಿ ಪರಿವರ್ತಿಸುವಂತಹ ಈ ಪ್ರಕ್ರಿಯೆಯನ್ನ ದ್ಯುತಿ ಸಂಶ್ಲೇಷಣೆ ಎನ್ನುವರು. ಸಂಬಂಧಿಸಿದಂತಹ ಸಮೀಕರಣ 6CO2 plus 12H2O gives rise to C6H12O6 plus 6H2O plus 6O2. ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಇವೆರಡೂ ಸಹ ಸಸ್ಯಗಳು ಇವೆರಡನ್ನು ಬಳಸಿಕೊಂಡು ಸೂರ್ಯನ ಶಕ್ತಿ ಮತ್ತು ಪತ್ರಹರಿತಿನ ಸಹಾಯದಿಂದ ಕಾರ್ಬೋಹೈಡ್ರೇಟ್ ಅನ್ನು, ಗ್ಲೂಕೋಸ್ ಅನ್ನು ತಯಾರಿಸುತ್ತೆ, ಹಾಗೂ ನೀರು ಮತ್ತು ಆಕ್ಸಿಜನ್ ಅನ್ನು ಬಿಡುಗಡೆ ಮಾಡುವಂತ ಈ ಪ್ರಕ್ರಿಯೆಯ ಸಮೀಕರಣವನ್ನ ನೋಡಿದ್ದೀವಿ. ವಿದ್ಯಾರ್ಥಿಗಳೇ, ಈ ದಿನ ನಾವು ಪೋಷಣೆ ಮತ್ತು ಉಸಿರಾಟ ಈ ಅಂಶಗಳಲ್ಲಿ ಸಂಬಂಧಿಸಿದಂತಹ ಕಲಿಕಾಂಶಗಳನ್ನ ನೋಡ್ತಾ ಹೋಗೋಣ. ಈ ದಿನ ನಾವು ಈ ಕಲಿಕಾಂಶಗಳನ್ನ ಅಧ್ಯಯನ ಮಾಡಲಿದ್ದೇವೆ. ಮೊದಲನೇದು ಪೋಷಣೆ ಮತ್ತು ವಿಧಾನಗಳು. ಮಾನವರಲ್ಲಿ ಪೋಷಣೆ, ಉಸಿರಾಟ ಮತ್ತು ವಿವಿಧ ಪ್ರಕ್ರಿಯೆ, ಮಾನವನ ಶ್ವಾಸಾಂಗ ವ್ಯೂಹ ಅಥವಾ ಶ್ವಾಸಕಾಂಗ ವ್ಯೂಹ ಅಂತಲೂ ಸಹ ಅವುಗಳನ್ನ ಹೇಳ್ಬೋದು. ಇವುಗಳ ಬಗ್ಗೆ ತಿಳಿಯೋಣ. ಹಾಗಾದ್ರೆ ಮೊದಲನೇ ಪೋಷಣೆಯ ಹಂತಗಳು. ಮಾನವನ ಜೀರ್ಣಕ್ರಿಯೆಗೆ ಪೋಷಣೆಗೆ ಸಂಬಂಧಿಸಿದಂತೆ ಪೋಷಣೆಯ ಹಂತಗಳು: ಆಹಾರ ಸೇವನೆ, ಆಹಾರ ಜೀರ್ಣಕ್ರಿಯೆ, ಜೀರ್ಣವಾದಂಥ ಆಹಾರವನ್ನ ಹೀರಿಕೊಳ್ಳುವಿಕೆ ಮತ್ತು ಅದು ದೇಹಗತವಾಗಿ ರಕ್ತದೊಂದಿಗೆ ಸೇರಿ ನಂತರದಲ್ಲಿ ದೇಹದಲ್ಲಿ ಜೀರ್ಣವಾಗದೇ ಇರುವಂತಹ ತ್ಯಾಜ್ಯಗಳು ದೇಹದಿಂದ ಹೊರಹಾಕುವಂತಹ ಕ್ರಿಯೆ. ಇದು ಪೋಷಣೆಯ ಹಂತಗಳು. ಇವಿಷ್ಟು ಅಂದ್ರೆ ಸೇವನೆ, ಜೀರ್ಣಕ್ರಿಯೆ, ಹೀರಿಕೊಳ್ಳುವಿಕೆ, ದೇಹಗತವಾಗುವಿಕೆ, ಹೊರಹಾಕುವುದು, ಈ ಪ್ರಕ್ರಿಯೆಗಳನ್ನ ಸೇರಿ ಒಟ್ಟಾರೆಯಾಗಿ ನಾವು ಪೋಷಣೆಯ ಹಂತಗಳು ಅಂತ ಹೇಳಿ ಕರಿತೀವಿ. ಮಾನವರಲ್ಲಿ ಪೋಷಣೆಗೆ ಬಂದಾಗ, ಮಾನವರಲ್ಲಿ ಪೋಷಣೆ ಇಲ್ಲಿ
ಈ ಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಅಂಗಗಳನ್ನ ನೋಡಿದಾಗ ಜೀರ್ಣಾಂಗ ವ್ಯೂಹ ಮಾನವನ ಪೋಷಣೆಯಲ್ಲಿ ಪ್ರಮುಖವಾದ ಪಾತ್ರವನ್ನ ವಹಿಸುತ್ತೆ. ಹಾಗಾಗಿ ಜೀರ್ಣಾಂಗ ವ್ಯೂಹದ ಪರಿಚಯವನ್ನ ಮಾಡ್ಕೊಳ್ಳೋಣ. ಜೀರ್ಣಾಂಗ ವ್ಯೂಹ ಅನ್ನುವಂಥದ್ದು ಬಾಯಿಯಿಂದ ಗುದದ್ವಾರದವರೆಗೆ ವ್ಯಾಪಿಸಿರುವ ಉದ್ದವಾದ ಕೊಳವೆಯಾಗಿದೆ. ಜೀರ್ಣಾಂಗ ವ್ಯೂಹ ಬಾಯಿಯಿಂದ ಗುದದ್ವಾರದವರೆಗೆ ಇರುವಂತಹ ಒಂದು ಉದ್ದವಾದ ಕೊಳವೆಯ ರೀತಿಯ ರಚನೆ ಆಗಿದೆ. ನೋಡಿ, ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ ನೀವು ಜೀರ್ಣಾಂಗ ವ್ಯೂಹವನ್ನ, ಲ್ಯಾಬ್ನಲ್ಲಿ ಇರುವಂತಹ ಜೀರ್ಣಾಂಗ ವ್ಯೂಹವನ್ನ ವೀಕ್ಷಣೆ ಮಾಡ್ತಾ ಇದ್ದೀರಾ. ಬಾಯಿಯಿಂದ ಗುದದ್ವಾರದವರೆಗೆ ಇರುವಂತಹ ಉದ್ದವಾದಂತಹ ರಚನೆಯನ್ನ ನೀವು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದೀರಾ. ಯಾವುದಿದು? ಜೀರ್ಣಾಂಗ ವ್ಯೂಹ. ಈಗ ನಿಮ್ಮ ಪಠ್ಯ ಪುಸ್ತಕದಲ್ಲಿರುವಂತಹ ಚಿತ್ರವನ್ನ ನೀವು ಅವಲೋಕಿಸೋದಾದ್ರೆ, ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಜೀರ್ಣಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಹ ಅಂಗಗಳು: ಬಾಯಿಯ ಕುಹರ, ಬಾಯಿ, ನಾಲಿಗೆ. ಬಾಯಿಯ ಕುಹರ ಅಂಗಳದಿಂದ ಹೊರಡುವಂತಹ ಉದ್ದವಾದಂತಹ ನಾಳ ಏನಿದೆ ಇದನ್ನ ಅನ್ನನಾಳ ಅಂತೀವಿ. ಆ ನಂತರ ಅನ್ನನಾಳದ ಮುಂಭಾಗದಲ್ಲಿರುವಂತಹ ಸ್ನಾಯುವಿನಿಂದಾದಂತಹ ಚೀಲ ಜಠರ. ಜಠರಕ್ಕೆ ಸಂಪರ್ಕವನ್ನ ಹೊಂದಿರುವ ರೀತಿಯಲ್ಲಿ ಕಾಣ್ತಾ ಇರುವಂತಹ ರಚನೆ ಏನಿದೆ ಇದು ಪಿತ್ತ ಕೋಶ. ಹಾಗೆ ಪಿತ್ತರಸ ನಾಳ, ಆಮೇಲೆ ಯಕೃತ್, ನಂತರದಲ್ಲಿ ಮೇದೋಜೀರಕಾಂಗ, ಆ ನಂತರ ಸಣ್ಣ ಕರಳು, ನಂತರ ಈ ಭಾಗದಲ್ಲಿ ಕಂಡು ಬರ್ತಾ ಇರುವಂತಹದ್ದು ಏನಿದೆ ಇದಿಷ್ಟು ಸಹ ಇದು ದೊಡ್ಡ ಕರಳು. ಇದಿಷ್ಟು ದೊಡ್ಡ ಕರಳು ಮುಂಭಾಗದಲ್ಲಿ ಮುಂದುವರೆದು ಅದು ಗುದದ್ವಾರವಾಗಿ ಕೊನೆಗೊಳ್ಳುವಂತದ್ದಾಗಿದೆ. ಇದಿಷ್ಟು ಮಾನವನ ಜೀರ್ಣಾಂಗ ವ್ಯೂಹ ಒಳಗೊಂಡಿರುವಂತಹ ಭಾಗಗಳು: ಬಾಯಿಯ ಕುಹರ, ನಾಲಿಗೆ, ಬಾಯಿ, ಅನ್ನನಾಳ, ಜಠರ, ಯಕೃತ್. ಯಕೃತ್ನಲ್ಲಿ ಇರುವಂತಹ ಪಿತ್ತಕೋಶ, ಅದು ಪಿತ್ತರಸ ನಾಳವನ್ನು ಪಿತ್ತರಸ ನಾಳ. ಆ ನಂತರದಲ್ಲಿ ಇಲ್ಲಿ ಕಂಡು ಬರುವಂತಹದ್ದೇನಿದೆ ಇದು ಸಣ್ಣ ಕರಳು, ಇದು ಮೇದೋಜೀರಕ ಗ್ರಂಥಿ. ಮತ್ತು ದೊಡ್ಡ ಕರಳು ಮುಂದುವರೆದಂತಹ ಭಾಗ ಗುದದ್ವಾರ. ಈಗ ಜೀರ್ಣಕ್ರಿಯೆಯಲ್ಲಿ ಲಾಲಾರಸ ಅನ್ನುವಂಥದ್ದು ಬಾಯಿಯಲ್ಲಿ ಉತ್ಪತ್ತಿ ಆಗುವಂತಹದ್ದು ಲಾಲಾರಸ. ಈ ಲಾಲಾರಸ ಅತ್ಯಂತ ಅವಶ್ಯಕವಾಗಿ ಬೇಕಾಗಿದೆ. ಏಕೆ? ಲಾಲಾರಸದಿಂದ ಏನ್ ಅನುಕೂಲ ಅನ್ನುವಂತಹ ಪ್ರಶ್ನೆಯನ್ನು ಸಹ ನಿಮಗೆ ಕೇಳ್ತಾ ಹೋಗ್ತಾರೆ. ನಮ್ಮಲ್ಲಿ ಪೋಷಣೆ ಆರಂಭ ಆಗುವಂಥದ್ದು ಬಾಯಿಯಿಂದ. ಹಾಗಾಗಿ ಇಲ್ಲಿ ನೋಡ್ತಾ ಹೋದಾಗ ಕ್ರಿಯೆಯಲ್ಲಿ ಲಾಲಾರಸ ಅತಿ ಅವಶ್ಯಕವಾಗಿದೆ. ನಿಮಗೆ ಇಷ್ಟವಾದಂತಹ ಆಹಾರ ಪದಾರ್ಥ ನಿಮಗೆ ಕಂಡಾಗ ನಿಮಗೆ ಅರಿವಿಲ್ಲದಂತೆಯೇ ಬಾಯಿಯಲ್ಲಿ ನೀರು ಬರುವಂತಹದ್ದು ಏನಿದೆ ಅದು ಲಾಲಾರಸದ ಉತ್ಪತ್ತಿ. ಆ ಲಾಲಾರಸವು ನಾವು ಸೇವಿಸಿದಂತ ಆಹಾರವನ್ನ ಮೃದುವಾಗಿಸುತ್ತೆ. ಹಾಗೂ ಲಾಲಾರಸದಲ್ಲಿ ಒಂದು ಕಿಣ್ವ ಇದೆ, ಅದು ಅಮೈಲೇಸ್ ಅನ್ನುವಂತಹ ಕಿಣ್ವ. ಈ ಕಿಣ್ವ ನಾವು ಸೇವಿಸುವ ಆಹಾರ ಬೇಯಿಸಿದ್ದಾಗಿರುವಂತಹ ಆಹಾರ ಪದಾರ್ಥದಲ್ಲಿರುವಂತಹ ಪಿಷ್ಟವನ್ನ ಅದು ಗ್ಲೈಕೋಜನ್ ಆಗಿ ಅದು ಸಿಹಿ ರುಚಿಯ ಸಕ್ಕರೆಯನ್ನಾಗಿ ಪರಿವರ್ತಿಸುತ್ತೆ. ಗ್ಲೈಕೋಜನ್ ಸಿಹಿ ರುಚಿಯ ಸಕ್ಕರೆ ಆ ರೀತಿಯಲ್ಲಾಗಿ ಪರಿವರ್ತಿಸುವುದರಿಂದ ನಮ್ಮ ಜೀರ್ಣಕ್ರಿಯೆಗೆ ಲಾಲಾರಸ, ಬಾಯಿಯಲ್ಲಿ ಉತ್ಪತ್ತಿ ಆಗುವಂತಹ ಲಾಲಾರಸ ಅತ್ಯಂತ ಅವಶ್ಯಕವಾಗಿ ಬೇಕಾದಂತಹ ಒಂದು ಉಪಯುಕ್ತ ಕಿಣ್ವ ಆಗಿರುತ್ತೆ ಎನ್ನುವಂಥದ್ದು. ಇದು ಮಾನವನ ಜೀರ್ಣಾಂಗ ವ್ಯೂಹದ ಒಂದು ಮಾದರಿಯನ್ನ ಲ್ಯಾಬಿನಲ್ಲಿ ಸಂಗ್ರಹಿಸಿರುವಂತದ್ದನ್ನ ನೋಡಿರುವಂಥದ್ದು, ಇದು ಕಾಣ್ತಾ ಇರುವಂಥದ್ದು. ಆ ನಂತರ ಪಠ್ಯ ಪುಸ್ತಕದಲ್ಲಿರುವಂತಹ ಚಿತ್ರವನ್ನ ವೀಕ್ಷಣೆ ಮಾಡಿದ್ರಿ. ಇಲ್ಲಿ ಸ್ವಲ್ಪ ಏನೋ ಸಮಸ್ಯೆ ಕಂಡು ಬರ್ತಾ ಇದೆ. ಇಲ್ಲಿ ಪಠ್ಯ ಪುಸ್ತಕದಲ್ಲಿರುವಂತಹ ಚಟುವಟಿಕೆಯನ್ನು ವೀಕ್ಷಣೆ ಮಾಡಿದ್ರಿ. ನಂತರ ಆ ಚಿತ್ರಕ್ಕೆ ಸಂಬಂಧಿಸಿದ ಹಾಗೆ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಹಾಗೆ ನಾವು ಕಾರ್ಯಗಳನ್ನ ತಿಳಿಯೋಣ. ಜೀರ್ಣಾಂಗ ವ್ಯೂಹದಲ್ಲಿ ಯಾವ ಭಾಗ ಏನ್ ಕಾರ್ಯವನ್ನ ಮಾಡುತ್ತೆ ಅನ್ನುವಂಥದ್ದು ನೋಡೋಣ. ಗಂಟಲು. ಜೀರ್ಣಾಂಗ ವ್ಯೂಹದಲ್ಲಿ ಬಾಯಿಯ ಬಗ್ಗೆ, ಲಾಲಾರಸದ ಬಗ್ಗೆ ತಿಳಿದುಕೊಂಡ್ರಿ. ಗಂಟಲು ಆಹಾರವನ್ನು ನುಂಗಿದಾಗ ಬೋಲಸ್ ಗಂಟಲನ್ನ ಪ್ರವೇಶಿಸುತ್ತೆ. ಆಹಾರವನ್ನ ಹಲ್ಲು ಮತ್ತು ನಾಲಿಗೆಯ ಸಹಾಯದಿಂದ ಅಗಿಯುತ್ತೀವಿ. ಅಗಿದು ಅದನ್ನ ಮೃದುವನ್ನಾಗಿ ಮಾಡಿ ಅದು ಮೃದುವಾದ ಉಂಡೆಗಳ ರೂಪದಲ್ಲಿ ನಾವು ಗಂಟಲಿಗೆ ಕಳಿಸ್ತೀವಿ. ಆ ಮೃದುವಾದ ಉಂಡೆಯನ್ನೇ ನಾವು
ಬೋಲಸ್ ಅಂತ ಹೇಳಿ ಕರಿತೀವಿ. ಅದು ಗಂಟಲನ್ನ ಪ್ರವೇಶಿಸುತ್ತೆ. ಗಂಟಲಿನಲ್ಲಿ ಹಾದು ಹೋಗುವಾಗ ಇಲ್ಲಿ ಗಂಟಲಿನಲ್ಲಿ ಏನಾಗಿರುತ್ತೆ, ಒಂದು ನಾಳ ಇರುತ್ತೆ. ಅದು ಯಾವ್ದಪ್ಪ ಅಂತ ಹೇಳಿದ್ರೆ ಎಪಿಗ್ಲಾಟಿಸ್ ಅನ್ನುವಂತಹದ್ದು ಒಂದು ತೆಳುವಾದ ಪೊರೆಯ ರೀತಿಯಲ್ಲಿ ಒಂದು ಅಂಗಾಂಶ ಇರುತ್ತೆ. ಈ ಅಂಗಾಂಶ ಇದು ಗಾಳಿ ಮತ್ತು ಆಹಾರ ಇವೆರಡೂ ಹಾದು ಹೋಗಲಿರುವ ಏಕಮಾತ್ರ ಮಾರ್ಗ ಯಾವುದಾಗಿರುತ್ತೆ, ಗಂಟಲು. ನಾವು ಆಹಾರವನ್ನು ಸೇವಿಸಿದ ಆಹಾರವೂ ಸಹ ಗಂಟಲಿನಲ್ಲಿ ಹಾದು ಹೋಗ್ಬೇಕು, ಗಂಟಲಿನ ಮೂಲಕವೇ ಹಾದು ಹೋಗ್ಬೇಕು. ಮೂಗಿನಿಂದ ಉಸಿರಾಟ ಮಾಡಿದಾಗ ಸೇವಿಸಿದಂತಹ ಗಾಳಿಯೂ ಸಹ ಗಂಟಲಿನ ಮೂಲಕವೇ ಹೋಗ್ಬೇಕು. ಈ ಎರಡು ಗಾಳಿ ಮತ್ತು ಆಹಾರ ಇವೆರಡೂ ಹಾದು ಹೋಗಲು ಇರುವಂತಹ ಒಂದು ಏಕೈಕ ಮಾರ್ಗ ಅಂತ ಹೇಳಿದ್ರೆ ಗಂಟಲು. ಆದ್ರೆ ಈ ಗಂಟಲಿನ ಮೇಲ್ಭಾಗದಲ್ಲಿ ದ್ವಾರದ ರೀತಿಯಲ್ಲಿ ಬಾಗಿಲಿನ ಬಳಿ ತರದಲ್ಲಿ ಗಂಟಲಿನ ಭಾಗದಲ್ಲಿ ಒಂದು ಸಂಯೋಜಕ ಅಂಗಾಂಶ ಇದೆ. ಅದ್ಯಾವುದಪ್ಪ ಅಂದ್ರೆ ಎಪಿಗ್ಲಾಟಿಸ್ ಅನ್ನುವಂಥದ್ದು. ಇಲ್ಲಿ ನೀವು ವೀಕ್ಷಣೆ ಮಾಡ್ತಾ ಇರುವಂತದ್ದು ಎಪಿಗ್ಲಾಟಿಸ್ ಎಂಬ ಅಂಗಾಂಶ ಇದೇನ್ ಮಾಡುತ್ತೆ, ಈ ಅಂಗಾಂಶ ನಾವು ಆಹಾರದ ಆಹಾರವನ್ನ ಚೆನ್ನಾಗಿ ಅಗಿದು ಮೃದುವಾಗಿಸಿ ಆ ಮೃದುವಾದ ಆಹಾರ ಪದಾರ್ಥವನ್ನ ನುಂಗುವಾಗ, ಗಂಟಲಿಗೆ ಕಳಿಸುವಾಗ ಎಪಿಗ್ಲಾಟಿಸ್ ಅನ್ನುವಂತ ಅಂಗಾಂಶ ಏನಾಗುತ್ತೆ, ಶ್ವಾಸಕೋಶಕ್ಕೆ ಆಹಾರ ಪದಾರ್ಥ ಹೋಗದೇ ಇರುವ ಹಾಗೆ, ಪ್ರವೇಶ ಮಾಡದೇ ಇರುವ ಹಾಗೆ ಈ ಎಪಿಗ್ಲಾಟಿಸ್ ಅಂಗಾಂಶ ಏನ್ ಮಾಡುತ್ತೆ, ತಡೆಯುತ್ತೆ. ಆಗ ಆಹಾರ ಪದಾರ್ಥ, ನಾವು ಸೇವಿಸುವಂತಹ ಆಹಾರ ಪದಾರ್ಥ ಅದ ಮೃದುವಾದ ಉಂಡೆ ಅಥವಾ ಬೋಲಸ್ ನೇರವಾಗಿ ಗಂಟಲನ್ನ ಪ್ರವೇಶಿಸಿ ಆ ನಂತರ ಅನ್ನನಾಳಕ್ಕೆ ಹೋಗುತ್ತೆ. ಆದ್ರೆ ಕೆಲವೊಮ್ಮೆ ನೀವು ಊಟ ಮಾಡ್ಬೇಕಾದ್ರೆ ಹೇಳ್ತಾರೆ, ಮಕ್ಕಳೇ ತುಂಬಾ ಗಡಿಬಿಡಿಯಿಂದ ಊಟ ಮಾಡಬೇಡಿ, ನೀವು ನಿಧಾನವಾಗಿ ಊಟ ಮಾಡ್ಬೇಕು, ಸಮಾಧಾನದಲ್ಲಿ ಊಟ ಮಾಡ್ಬೇಕು ಅಂತ ಮನೆಯಲ್ಲಿ ಎಲ್ಲರೂ ಹೇಳ್ತಾರೆ. ಅವಸರವಾಗಿ ಶಾಲೆಗೆ ಬರ್ತಾ ಇಲ್ಲ, ಊಟ ತಿನ್ಬಾರ್ದು, ನಿಧಾನವಾಗಿ ಊಟ ಮಾಡ್ಬೇಕು, ತಿಂಡಿಯನ್ನ ನಿಧಾನವಾಗಿ ತಿನ್ಬೇಕು, ಊಟ ನಿಧಾನವಾಗಿ ಮಾಡ್ಬೇಕು ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಈ ರೀತಿಯಲ್ಲಿ ನಾವು ಗಡಿಬಿಡಿಯಿಂದ ಅವಸರದಿಂದ ಆಹಾರ ಸೇವಿಸುವಾಗ ಆಹಾರದ ಚಿಕ್ಕ ಕಣಗಳು ಏನಾದ್ರೂ ಆಕಸ್ಮಿಕವಾಗಿ ಶ್ವಾಸನಾಳವನ್ನ ಪ್ರವೇಶ ಮಾಡಿದ್ರೆ ಆಗ ಏನಾಗುತ್ತೆ, ಅಲ್ಲಿ ನಮಗೆ ಇದ್ದಕ್ಕಿದ್ದಾಗೆ ನೆತ್ತಿಗತ್ತಿತು ಅಂತ ಹೇಳಿ ಜೋರಾಗಿ ಕೆಮ್ಮು ಬರುತ್ತಲ್ಲ, ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಆ ಪ್ರವೇಶಿಸಿದ ಕಣವನ್ನ ಶ್ವಾಸನಾಳದ ಮೂಲಕ ಹೊರ ಹಾಕ್ಲಿಕ್ಕೆ ಅದು ಅತ್ಯಂತ ರಭಸವಾಗಿ ಗಾಳಿಯ ಮೂಲಕ ಕಣವನ್ನ ಹೊರ ಹಾಕುವಂತಹ ಪ್ರಕ್ರಿಯೆಗೆ ಅಷ್ಟು ಜೋರಾಗಿ ಕೆಮ್ಮು ಬರುವುದು, ನೆತ್ತಿಗತ್ತೋದು ಅದು ಅತ್ಯಂತ ಅಪಾಯಕಾರಿಯೂ ಹೌದು. ಹಾಗಾಗಿ ಆಹಾರವನ್ನ ನಿಧಾನವಾಗಿ ಸೇವಿಸಿದಾಗ ಅದೇನಾಗುತ್ತೆ, ಬಾಯಿಯಿಂದ ನಿಧಾನವಾಗಿ ಗಂಟಲಿಗೆ ಬರುತ್ತೆ. ಇಲ್ಲಾಂದ್ರೆ ಕೆಲವೊಮ್ಮೆ ಏನಾಗುತ್ತೆ, ಶ್ವಾಸಕೋಶದಕ್ಕೆ ಕೆಲವು ಕಣಗಳು ಹೋಗಿ ಕೆಲವು ಆಘಾತಕ್ಕೂ ಸಹ ಕಾರಣ ಆಗುವಂತಹ ಸಾಧ್ಯತೆ ಇರುತ್ತೆ. ಕೆಲವೊಮ್ಮೆ ಮರಣವೂ ಸಹ ಸಂಭವಿಸುವಂತದ್ದು ಇರುತ್ತೆ. ಹಾಗಾಗಿ ಬಹಳ ನಿಧಾನವಾಗಿ ಆಹಾರವನ್ನು ಸೇವನೆ ಮಾಡುವುದು ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಹಾಗಾದ್ರೆ ಆಹಾರ ಪದಾರ್ಥ ಶ್ವಾಸನಾಳಕ್ಕೆ ಹೋಗದೆ ಗಂಟಲನ್ನ ಪ್ರವೇಶಿಸುವಂತೆ ಮಾಡುವಂತಹ ಒಂದು ಸಂಯೋಜಕ ಅಂಗಾಂಶ ಯಾವುದು ಅಂತ ಕೇಳಿದ್ರೆ ಏನ್ ಬರೀತೀರಾ ಮಕ್ಕಳೇ, ಎಪಿಗ್ಲಾಟಿಸ್. ಹಾಗಾಗಿ ಈಗ ನೋಡೋಣ, ನೆಕ್ಸ್ಟ್ ಇರುವಂತದ್ದು ಅನ್ನನಾಳ. ಅನ್ನನಾಳ ಅನ್ನುವಂಥದ್ದು ಉದ್ದವಾದಂತಹ ರಚನೆ ಆಗಿದ್ದು, ಅನ್ನನಾಳದ ಒಳಸ್ತರಿಯು ಸ್ನಾಯುಗಳನ್ನ ಅನ್ನನಾಳದಲ್ಲಿರುವ ಒಳಸ್ತರಿಯ ಸ್ನಾಯುಗಳೇನಿದೆ ಅದು ಆಹಾರವನ್ನ ಮುಂದೆ ಹೋಗ್ಲಿಕ್ಕೆ, ಅನ್ನನಾಳದ ಉದ್ದಕ್ಕೂ ಪಾಸ್ ಆಗ್ಲಿಕ್ಕೆ ಸಹಾಯವನ್ನ ಮಾಡುತ್ತೆ. ಯಾವ ರೀತಿ ಸಹಾಯ ಮಾಡುತ್ತೆ, ನಾವು ನುಂಗಿದಂತಹ ಬೋಲಸ್ ಆಹಾರ ಪದಾರ್ಥ, ಮೃದುವಾದಂತಹ ಆಹಾರ ಪದಾರ್ಥದ ಉಂಡೆ ಆ ಅನ್ನನಾಳದ ಉದ್ದಕ್ಕೂ ಸಾಗುವಾಗ ಅನ್ನನಾಳದ ಒಳ ಸ್ತರಿಯ ಸ್ನಾಯುಗಳಲ್ಲಿ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆ ಕಂಡು ಬರುತ್ತೆ. ಆ ಹಿಗ್ಗುವಿಕೆ ಮತ್ತು ಕುಗ್ಗುವಿಕೆಯನ್ನ ಪರಿಕ್ರಮಣ ಚಲನೆ, ಈ ರೀತಿಯ ಪರಿಕ್ರಮಣ ಚಲನೆಯಿಂದಾಗಿ ಆಹಾರ ಪದಾರ್ಥ ಗಂಟಲಿನಿಂದ ಎಲ್ಲಿಗೆ ಹೋಗುತ್ತೆ, ಜಠರಕ್ಕೆ ಹೋಗುತ್ತೆ. ಈ ಪರಿಕ್ರಮಣ ಚಲನೆ ಇಂಗ್ಲಿಷ್ ನಲ್ಲಿ ಪೆರಿಸ್ಟಾಲಿಸಿಸ್ ಅಂತ ಹೇಳಿ ಕರಿತೀವಿ. ಗಂಟಲಿನಿಂದ ಅನ್ನನಾಳಕ್ಕೆ ಚಲಿಸುವಾಗ ಇಲ್ಲಿ ನಡುವೆ ಒಂದು ಚಲನೆ ಕಂಡು ಬರುತ್ತೆ. ಅನ್ನನಾಳದಲ್ಲಿ ಕಂಡು ಬರುವಂತಹ ಚಲನೆಯನ್ನ ಪರಿಕ್ರಮಣ ಚಲನೆ ಅಥವಾ ಪೆರಿಸ್ಟಾಲಿಸಿಸ್ ಅಂತ ಹೇಳಿ ಕರೀತಾರೆ. ಈಗ ಆಹಾರ ಪದಾರ್ಥ ಪೆರಿಸ್ಟಾಲಿಸಿಸ್ ಚಲನೆಯ ಮೂಲಕ ಎಲ್ಲಿಗೆ ಬಂತು, ಜಠರಕ್ಕೆ ಬಂತು. ಜಠರ ಹೇಗಿದೆ ಅನ್ನುವಂಥದ್ದನ್ನ ನೋಡ್ತಾ ಹೋಗೋಣ. ಜಠರ ಜೆ ಆಕಾರದಲ್ಲಿರುವಂತಹ ದೊಡ್ಡದಾದಂತಹ ಒಂದು ಸ್ನಾಯುವಿನಿಂದ ಆದಂತಹ ಅಂಗ. ಇಲ್ಲಿ ಜೆ ಆಕಾರದ ದೊಡ್ಡ ಅಂಗವಾಗಿದ್ದು ಆಹಾರವನ್ನ ಪ್ರವೇಶಿಸಿದಾಗ ಅದೇನಾಗ್ತಾ ಹೋಗುತ್ತೆ, ಹಿಗ್ತಾ ಹೋಗುತ್ತೆ. ಪರಿಕ್ರಮಣ ಚಲನೆಯ ಮೂಲಕ ಆಹಾರ ಎಲ್ಲಿಗೆ ಬರುತ್ತೆ. ಆದ್ರ ಈ ಜಠರದಲ್ಲಿ ಯಾವ್ಯಾವ ಕಿಣ್ವಗಳಿರುತ್ತೆ ಅನ್ನುವಂಥದ್ದು ನೋಡಿದಾಗ ಹೈಡ್ರೋಕ್ಲೋರಿಕ್ ಆಮ್ಲ HCl,
ಪೆಪ್ಸಿನ್, ರೆನಿನ್ ಮತ್ತು ಲೋಳೆಯಂತಹ ವಸ್ತುಗಳನ್ನ ಅದು ಸ್ರವಿಸುವಂತಹದ್ದು. ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್, ರೆನಿನ್, ಲೋಳೆಯನ್ನ ಸ್ರವಿಸುತ್ತೆ. ಇವು ಯಾಕೆ ಇದನ್ನ ಸ್ರವಿಸುತ್ತೆ ಅಂದ್ರೆ, ಪೆಪ್ಸಿನ್ ಕಿಣ್ವ ಅನ್ನುವಂಥದ್ದು ಎನ್ಸೈಮ್ಸ್ ಏನಿದೆ, ಇದು ನಾವು ಸೇವಿಸುವ ಆಹಾರದಲ್ಲಿರುವ ಪ್ರೋಟೀನ್ ಅನ್ನ ಪಾಲಿಪೆಪ್ಟೈಡ್ ಆಗಿ ಪರಿವರ್ತಿಸುತ್ತೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತೆ. ಹಾಗೆ ಇಲ್ಲಿ ಉತ್ಪತ್ತಿ ಆಗುವಂತಹ ರೆನಿನ್ ಅನ್ನುವಂತಹ ಕಿಣ್ವ ಹಾಲಿನ ಮತ್ತು ಹಾಲಿನ ಉತ್ಪನ್ನದಲ್ಲಿರುವಂತಹ ಪ್ರೋಟೀನ್ಗಳನ್ನ ಕರಗಲಾಗದ ಮೊಸರನ್ನಾಗಿ ಪರಿವರ್ತಿಸುತ್ತೆ. ಹಾಗೆ ಹೈಡ್ರೋಕ್ಲೋರಿಕ್ ಆಮ್ಲ ಜಠರದಲ್ಲಿ ಇದೆ. ಈ ಆಮ್ಲವು ಪೆಪ್ಸಿನ್ ಕಿಣ್ವದ ಕ್ರಿಯೆಯನ್ನ ಉತ್ತೇಜಿಸುತ್ತೆ. ಅಂದ್ರೆ ಪೆಪ್ಸಿನ್ ಕಿಣ್ವವನ್ನ ಉತ್ತೇಜಿಸಿ ಪ್ರೋಟೀನ್ ಅನ್ನ ಪಾಲಿಪೆಪ್ಟೈಡ್ ಆಗಿ ಮಾಡುವ ಹಾಗೆ ಮಾಡುತ್ತೆ. ಜೊತೆಗೆ ಆಹಾರ ಸೇವಿಸಿದ ಉತ್ತೇಜಿಸುವಂತ ಪ್ರಕ್ರಿಯೆಯ ಮೂಲಕ ಆಹಾರವನ್ನ ಮತ್ತೆ ಮಾಧ್ಯಮವನ್ನ ಆಮ್ಲೀಯ ಮಾಧ್ಯಮವನ್ನಾಗಿ ಉಂಟು ಮಾಡುತ್ತೆ. ಜೊತೆಗೆ ಕೆಲವು ಆಹಾರ ಪದಾರ್ಥದಲ್ಲಿ ಆಕಸ್ಮಿಕವಾಗಿ ಪ್ರವೇಶಿಸಿದಂತಹ ಸೂಕ್ಷ್ಮ ಜೀವಿಗಳನ್ನು ಸಹ ಕೊಲ್ಲುತ್ತೆ. ಹಾಗಾದ್ರೆ ಇಲ್ಲಿ ಲೋಳೆ ಯಾಕೆ ಬೇಕು ಅಂತ ಹೇಳಿದ್ರೆ, ಜಠರದ ಒಳಗೋಡೆಯಲ್ಲಿರುವಂತಹ ಲೋಳೆ, ಜಠರದಲ್ಲಿ HCl ಆಮ್ಲ ಇದೆ ಅಂತ ಹೇಳಿದ್ವಲ್ಲ, ಈ HCl ಆಮ್ಲ ಏನ್ ಮಾಡುತ್ತೆ, HCl ಆಮ್ಲ ಅನ್ನುವಂಥದ್ದು ಸುಡುವ ಗುಣ ಇರುತ್ತೆ. ಅದು ಜಠರದ ಗೋಡೆಗಳ ಜೀವಕೋಶಗಳಿಗೆ ಯಾವುದೇ ರೀತಿಯಲ್ಲಿ ಹಾನಿ ಉಂಟಾಗದೇ ಇರುವ ಹಾಗೆ, ಅದು HCl ಗೆ ಜಠರದಿಂದ ಏನು ತೊಂದರೆ ಆಗದೆ ಇರುವ ಹಾಗೆ ಈ ಲೋಳೆ ಅದನ್ನ ಏನ್ ಮಾಡುತ್ತೆ, ತಡೆಯುತ್ತೆ. ಇದನ್ನ ಜಠರದ ಕಾರ್ಯ. ಇದರ ವಿಡಿಯೋವನ್ನು ನೋಡಿದಾಗ ನಿಮಗೆ ಇನ್ನೂ ಸುಲಭವಾಗಿ ಚೆನ್ನಾಗಿ ಅರ್ಥ ಆಗುತ್ತೆ. ಹಾಗಾಗಿ ಈಗ ಇದರ ಬಗ್ಗೆ, ಜಠರದ ಬಗ್ಗೆ ನಿಮಗೆ ಇಷ್ಟು ಸಾಕು. ಜಠರ ಸ್ನಾಯುವಿನಿಂದ ಆದಂತಹ ಜೆ ಆಕಾರದಲ್ಲಿರುವಂತಹ ಅಂಗವಾಗಿದ್ದು, ಹೈಡ್ರೋಕ್ಲೋರಿಕ್ ಆಮ್ಲ, ಪೆಪ್ಸಿನ್, ರೆನಿನ್ ಮತ್ತು ಲೋಳೆಯನ್ನ ಸ್ರವಿಸುತ್ತೆ ಅನ್ನುವಂಥದ್ದನ್ನ ತಿಳಿಯುತ್ತೆ. ಸಾಕು. ಜೀರ್ಣಾಂಗ ವ್ಯೂಹದ ನಂತರದಲ್ಲಿ ಅಲ್ಲಿ ನೀವು ಈಗ ಜಠರದ ನಂತರ ಇಲ್ಲಿ ಸಣ್ಣ ಕರಳಿಗೆ ಬಂದಿದ್ರಿ. ಅಲ್ಲಿ ಸಣ್ಣ ಕರಳು ಸಂಪೂರ್ಣ ಪಚನ ಆಗುವಂತಹದ್ದು ಇಲ್ಲಿ. ಈ ಸಣ್ಣ ಕರುಳಿನಲ್ಲಿ ನಿಮಗೆ ಜಠರದ ನಂತರ ಸಿಗುವಂತಹ ಮೇದೋಜೀರಕ ಗ್ರಂಥಿ ಮತ್ತು ಯಕೃತ್ಗಳ ಸ್ರವಿಕೆಗಳು, ಅಲ್ಲಿಂದ ಉತ್ಪತ್ತಿ ಆಗುವಂತಹ ಸ್ರವಿಕೆಗಳು ಸಹ ಜಠರಕ್ಕೆ ಬರುತ್ತೆ. ಯಕೃತ್ ಪಿತ್ತರಸವನ್ನ ನಾವು ಸೇವಿಸುವ ಕೊಬ್ಬಿನ ಮೇಲೆ ಪ್ರತಿವರ್ತಿಸುವ ಜೊತೆಗೆ ಜಠರದಿಂದ ಆಮ್ಲೀಯ ಆಹಾರವನ್ನ ಕ್ಷಾರೀಯಗೊಳಿಸುತ್ತೆ. ಹಾಗೆ ಪಿತ್ತರಸವು ದೊಡ್ಡ ದೊಡ್ಡ ಕೊಬ್ಬುಗಳ ದುಂಡು ಕಣಗಳನ್ನ ಸಣ್ಣ ಸಣ್ಣ ಕೊಬ್ಬಿನ ಕಣಗಳಾಗಿ ವಿಭಜಿಸುತ್ತೆ. ಮೇದೋಜೀರಕ ರಸ ಮೇದೋಜೀರಕ ಅಮೈಲೇಸ್ ಮತ್ತು ಟ್ರಿಪ್ಸಿನ್ ಹಾಗೂ ಲೈಪೇಸ್ ಎಂಬ ಕಿಣ್ವಗಳನ್ನ ಹೊಂದಿದೆ. ಮೇದೋಜೀರಕ ಅಮೈಲೇಸ್ ಪಿಷ್ಟವನ್ನು ಮಾಲ್ಟೋಸ್ ಆಗಿ ಪರಿವರ್ತಿಸುತ್ತೆ. ಲೈಪೇಸ್ ಕೊಬ್ಬಿನ ಅಂಶವನ್ನು ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ಗಳಾಗಿ ಪರಿವರ್ತಿಸುತ್ತೆ. ಹಾಗೆ ಟ್ರಿಪ್ಸಿನ್ ಪ್ರೋಟೀನ್ಗಳನ್ನ ಪಾಲಿಪೆಪ್ಟೈಡ್ಗಳಾಗಿ ಪರಿವರ್ತಿಸುತ್ತೆ. ಇದೇನು ಇಷ್ಟೆಲ್ಲ ಒಟ್ಟಿಗೆ ಹೇಳ್ಬಿಟ್ರೆ ಮಿಸ್ ನಮಗೆ ಕನ್ಫ್ಯೂಷನ್ ಆಗ್ತಾ ಇದೆ ಅಂತ ಆಗೋದಾದ್ರೆ, ಸಣ್ಣ ಕರುಳಿನಲ್ಲಿ ಹೆಚ್ಚಾಗಿ ಸಂಪೂರ್ಣವಾಗಿ ಪಚನ ನಡೆಯುವಂತಹ ಕ್ರಿಯೆ ಆಗಿರುತ್ತೆ. ಇಲ್ಲಿ ಮೇದೋಜೀರಕ ರಸ ಮತ್ತು ಯಕೃತ್ನ ಸ್ರವಿಕೆಗಳು ಸಹ ಇಲ್ಲಿಗೆ ಬಂದು ಕೊಬ್ಬಿನ ಅಂಶ ಏನಾಗುತ್ತೆ, ಅದು ಸಹ ಜೀರ್ಣ ಆಗುತ್ತೆ. ಹಾಗೆ ಮೇದೋಜೀರಕ ರಸದಿಂದ ಅಲ್ಲಿ ಉತ್ಪತ್ತಿ ಆಗುವಂತಹ ಕಿಣ್ವಗಳಿಂದಲೂ ಸಹ ಮತ್ತೆ ಏನಾಗುತ್ತೆ, ಪಿಷ್ಟ ಮಾಲ್ಟೋಸ್ ಆಗಿ ಮಾರ್ಪಡುತ್ತೆ. ಮತ್ತು ಕೊಬ್ಬಿನಾಂಶ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗತ್ತೆ ಅನ್ನುವಂಥದ್ದನ್ನ ನೀವು ನೆನ್ಪಿಟ್ಕೊಂಡ್ರೆ ಸಾಕು. ಅದ್ರ ಜೊತೆಗೆ ವಿಡಿಯೋ ನೆಕ್ಸ್ಟ್ ವಿಡಿಯೋ ಕ್ಲಿಪ್ಪಿಂಗ್ ಅನ್ನ ನಿಮಗೆ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ದೊಡ್ಡ ಕರಳು ಇದು ಮಾನವನ ಜೀರ್ಣಾಂಗ ವ್ಯೂಹದಲ್ಲಿ ಕಂಡು ಬರುವಂತಹ ಒಂದು ಸಣ್ಣ ಕರಳಿನ ನಂತರದ ರಚನೆಯಾಗಿದೆ. ಹೀರಿಕೆ ಆಗದ ಆಹಾರವು ದೊಡ್ಡ ಕರಳಿಗೆ ಕಳಿಸಲ್ಪಡುತ್ತೆ. ಸಣ್ಣ ಕರಳಿನಲ್ಲಿ ಯಾವುದು ಜೀರ್ಣ ಆಗಿರಲ್ಲ ಅದು ದೊಡ್ಡ ಕರಳಿಗೆ ಬರುತ್ತೆ. ದೊಡ್ಡ ಕರಳಿನಲ್ಲಿ ಇರುವಂತಹ ವಿಲ್ಲೈಗಳ, ಸಣ್ಣ ಕರುಳಿನಲ್ಲಿ ವಿಲ್ಲೈಗಳಿದ್ದು ಅದು ಬೆರಳಿನಾಕಾರದ ವಿಲ್ಲೈಗಳಿದ್ದು ಆಹಾರ ಪದಾರ್ಥವನ್ನ ಹೀರ್ಕೊಳ್ಳುತ್ತೆ. ಇಲ್ಲಿ ದೊಡ್ಡ ಕರಳಿನಲ್ಲಿ ಹೀರಿಕೆಯಾಗದ ಆಹಾರ ಪದಾರ್ಥಗಳಿಂದ ನೀರನ್ನ ಏನ್ ಮಾಡುತ್ತೆ, ಹೀರ್ಕೊಳ್ಳುತ್ತೆ. ಉಳಿದ ಪದಾರ್ಥಗಳನ್ನ ಗುದದ್ವಾರದ ಮೂಲಕ ದೇಹದಿಂದ ಹೊರ ಹಾಕಲಾಗುತ್ತೆ. ಸಣ್ಣ ಕರುಳಿನಿಂದ ಬಂದಂತಹ ಆಹಾರ ಪದಾರ್ಥದಲ್ಲಿರುವಂತಹ ನೀರಿನ ಅಂಶವನ್ನ ಹೀರ್ಕೊಳ್ಳುತ್ತೆ. ವಿಲ್ಲೈಗಳು ಎಲ್ಲಿದೆ ಅಂತ ಹೇಳಿದ್ರೆ ಸಣ್ಣ ಕರಳಿನಲ್ಲಿ ಇರುತ್ತೆ. ಆದ್ರೆ ಆ ಸಣ್ಣ ಕರಳಿನಲ್ಲೂ ಜೀರ್ಣವಾಗದೇ ಇರುವಂತಹ ಆಹಾರ ಪದಾರ್ಥವನ್ನ ದೊಡ್ಡ ಕರಳು ಆಹಾರ ಪದಾರ್ಥದಲ್ಲಿನ ನೀರಿನ ಅಂಶವನ್ನ ಹೀರ್ಕೊಳ್ಳುತ್ತೆ. ಆ ನಂತರ ಹೀರ್ಕೊಂಡು ಬೇಡವಾದಂತಹ ತ್ಯಾಜ್ಯ ವಸ್ತುವನ್ನ ಗುದದ್ವಾರದ ಮೂಲಕ ದೇಹದಿಂದ ಹೊರ ಹಾಕುತ್ತೆ. ಈ ತ್ಯಾಜ್ಯ ಪದಾರ್ಥಗಳ ಹೊರ ಹಾಕುವಿಕೆಯು ಗುದ ಸಂಕೋಚನ ಸ್ನಾಯುಗಳಿಂದ ನಿಯಂತ್ರಿಸಲ್ಪಟ್ಟಿರುತ್ತೆ. ಗುದ ಸಂಕೋಚನ ಸ್ನಾಯುಗಳ ಮೂಲಕ ತ್ಯಾಜ್ಯ ಪದಾರ್ಥ ಸ್ನಾಯುವಿನ ಪ್ರಕ್ರಿಯೆಯಿಂದಾಗಿ ತ್ಯಾಜ್ಯ ಪದಾರ್ಥ ಹೊರ ಹಾಕುವಿಕೆ ಪ್ರಕ್ರಿಯೆ ನಡೆಯುತ್ತೆ. ಇಲ್ಲಿ ಒಂದು ಕ್ವಶನ್ ಅನ್ನ ಬರುತ್ತೆ ನಿಮಗೆ, ಎಮಲ್ಸೀಕರಣ ಎಂದರೇನು ಅನ್ನುವಂಥದ್ದು ಕೇಳ್ತಾರೆ. ಸಣ್ಣ ಕರುಳಿನಲ್ಲಿ ನಡೆಯುವಂಥದ್ದು.
ಮೇದೋಜೀರಕ ರಸವು ಸ್ರವಿಸುವ ಲೈಪೇಸ್ ಕೊಬ್ಬಿನಾಂಶವನ್ನ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುವುದನ್ನ ಎಮಲ್ಸೀಕರಣ ಅಂತ ಹೇಳಿ ಕರಿತೀವಿ. ಅಂದ್ರೆ ನಾವು ಸೇವಿಸುವ ಆಹಾರ ಪದಾರ್ಥದಲ್ಲಿರುವಂತಹ ಜಿಡ್ಡಿನ ಅಂಶ, ಎಣ್ಣೆ, ಬೆಣ್ಣೆ, ತುಪ್ಪ ಇದೆಲ್ಲ ಕೊಬ್ಬಿನಾಂಶಗಳಾಗಿರುತ್ತೆ. ಅಥವಾ ಮಾಂಸಾಹಾರಿಗಳಾಗಿದ್ರೆ ಅವು ಎಲ್ಲ ಕೊಬ್ಬಿನಾಂಶದ ಪದಾರ್ಥಗಳೇನಿರುತ್ತೆ. ಆ ತರದ ಕೊಬ್ಬಿನಾಂಶ ನಮ್ಮ ದೇಹದಲ್ಲಿ ಸರಳವಾಗಿ ವಿಭಜನೆ ಆಗ್ಬೇಕು ಅಂದ್ರೆ ಅದು ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗುತ್ತೆ. ಜೀರ್ಣ ಆಗ್ತಾ ಇದೆ ಅಂದ್ರೆ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗ್ಬೇಕು ಅಂತ ಹೇಳಿದ್ರೆ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗ್ಬೇಕು ಅಂತ ಹೇಳಿದ್ರೆ ಲೈಪೇಸ್ ಕಿಣ್ವ ಬೇಕು. ಈ ಲೈಪೇಸ್ ಕಿಣ್ವವನ್ನ ಯಾರು ಉತ್ಪತ್ತಿ ಮಾಡ್ತಾರೆ? ಮೇದೋಜೀರಕ ರಸ ಉತ್ಪತ್ತಿ ಮಾಡುತ್ತೆ. ಮೇದೋಜೀರಕ ಗ್ರಂಥಿ ಉತ್ಪತ್ತಿ ಮಾಡುತ್ತೆ. ಮೇದೋಜೀರಕ ಗ್ರಂಥಿ ಉತ್ಪಾದಿಸಿದಂತಹ ಲೈಪೇಸ್ ಕಿಣ್ವದ ಸಹಾಯದಿಂದ ನಾವು ಸೇವಿಸಿದ ಆಹಾರ ಪದಾರ್ಥದಲ್ಲಿರುವಂತಹ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತೆ. ಈ ಪ್ರಕ್ರಿಯೆಯನ್ನ ಎಮಲ್ಸೀಕರಣ ಅಂತ ಹೇಳಿ ಕರೀತಾರೆ. ಈಗ ವಿದ್ಯಾರ್ಥಿಗಳೇ, ಜೀರ್ಣಕ್ರಿಯೆಗೆ ಸಂಬಂಧಿಸಿದಂತಹ ಅಷ್ಟು ವಿವರಣೆಗಳಲ್ಲಿ ನಿಮಗೆ ಕೆಲವು ಜೀರ್ಣಾಂಗ ವ್ಯೂಹದ ಭಾಗಗಳು ಮತ್ತು ಕಾರ್ಯಗಳು ಸರಿಯಾಗಿ ಕೆಲವು ಅರ್ಥ ಆಗಿಲ್ಲ ಅಂದ್ರೆ ಈ ವಿಡಿಯೋವನ್ನ ವೀಕ್ಷಣೆ ಮಾಡುವುದರ ಮೂಲಕ ಚೆನ್ನಾಗಿ ನೀವು ಜೀರ್ಣಕ್ರಿಯೆಯ ಬಗ್ಗೆ ತಿಳಿದುಕೊಳ್ಳಬಹುದು. ತುಂಬಾ ಚೆನ್ನಾಗಿದೆ, ಇದನ್ನ ವೀಕ್ಷಣೆ ಮಾಡಿ. ಈ ದಿನ ನಾವು ತಿನ್ನೋ ಆಹಾರ ಹೇಗೆ ಜೀರ್ಣವಾಗುತ್ತೆ ಹಾಗೂ ನಮ್ಮ ಜೀರ್ಣ ವ್ಯವಸ್ಥೆಯಲ್ಲಿ ಇರುವ ವಿವಿಧ ಭಾಗಗಳು ಮತ್ತು ಅವುಗಳ ಕೆಲಸ, ಈ ರೀತಿ ನಮ್ಮ ಜೀರ್ಣ ವ್ಯವಸ್ಥೆಗೆ ಸಂಬಂಧಪಟ್ಟ ವಿಷಯಗಳನ್ನ ವಿವರವಾಗಿ ತಿಳಿದುಕೊಳ್ಳೋಣ. ಹಣ್ಣುಗಳು, ಕಾಳುಗಳು, ಎಲೆಗಳು, ಗೆಡ್ಡೆ ಗೆಣಸುಗಳು ಮತ್ತು ಸಣ್ಣ ಪುಟ್ಟ ಪ್ರಾಣಿಗಳು ಇವು ಒಂದು ಕಾಲದಲ್ಲಿ ಮನುಷ್ಯನ ಆಹಾರ, ಅಂದ್ರೆ ನಮ್ಮ ಆದಿಮಾನವರ ಆಹಾರ. ಇವುಗಳನ್ನು ಜೀರ್ಣ ಮಾಡುವುದಕ್ಕೆ ನಮ್ಮ ಜೀರ್ಣ ವ್ಯವಸ್ಥೆಗೆ ದೊಡ್ಡ ಕೆಲಸವೇನೂ ಅಲ್ಲ. ಆದ್ರೆ ಟೀ, ಕಾಫಿ, ವಿವಿಧ ರೀತಿಯ ಕೂಲ್ ಡ್ರಿಂಕ್ಸ್, ಚಾಕ್ಲೇಟ್ಸ್, ಐಸ್ ಕ್ರೀಮ್ಸ್, ಬೇಕರಿ ಫುಡ್ಸ್, ಫಾಸ್ಟ್ ಫುಡ್ಸ್, ಚೈನೀಸ್ ಫುಡ್ಸ್, ಸ್ಟ್ರೀಟ್ ಫುಡ್ಸ್, ಬೋಂಡಾ ಬಜ್ಜಿ, ಬಿರಿಯಾನಿಗಳು, ಮದ್ಯಪಾನ ಇವು ಈ ಆಧುನಿಕ ಕಾಲದಲ್ಲಿ ಮನುಷ್ಯನ ಆಹಾರ. ಸಹಜ ಸಿದ್ಧವಾಗಿ ಆಹಾರಕ್ಕೆ ಉಪ್ಪು, ಖಾರ, ಮಸಾಲೆ, ಎಣ್ಣೆ, ರುಚಿಗಾಗಿ ಕೆಲವು ರೀತಿಯ ಟೇಸ್ಟಿಂಗ್ ಪೌಡರ್ಸ್, ಆಕರ್ಷಣೆಗಾಗಿ ಕಲರ್ಸ್, ನಂತರ ಅದರಲ್ಲಿ ನೀರಿನಾಂಶ ಖಾಲಿ ಆಗುವವರೆಗೂ ಬೇಯಿಸಿ ನಾವು ಅದನ್ನ ತಿಂತೀವಿ. ಇನ್ನು ಇಂತಹ ಆಹಾರವನ್ನು ಜೀರ್ಣ ಮಾಡಿ ಮತ್ತು ಅದರಲ್ಲಿರುವ ಪೋಷಕಾಂಶಗಳನ್ನು ನಮ್ಮ ದೇಹಕ್ಕೆ ಸೇರಿಸಿ ಉಳಿದ ವೇಸ್ಟ್ ಪದಾರ್ಥಗಳನ್ನು ದೇಹದ ಹೊರಗೆ ಕಳಿಸುವುದೇ ನಮ್ಮ ಜೀರ್ಣ ವ್ಯವಸ್ಥೆಯ ಮುಖ್ಯವಾದ ಕೆಲಸ. ನಾವು ತಿನ್ನೋ ಆಹಾರದಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಕಾರ್ಬೋಹೈಡ್ರೇಟ್ಸ್, ಫ್ಯಾಟ್ಸ್, ಪ್ರೋಟೀನ್ಗಳು ಇರುತ್ತೆ ಮತ್ತು ಅಲ್ಪ ಮಟ್ಟದಲ್ಲಿ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇರುತ್ತೆ. ಈ ಪೋಷಕಾಂಶಗಳು ನೇರವಾಗಿ ರಕ್ತದಲ್ಲಿ ಸೇರೋದಿಲ್ಲ. ನಮ್ಮ ಜೀರ್ಣ ವ್ಯವಸ್ಥೆ ನಾವು ತಿನ್ನೋ ಆಹಾರದ ಪೋಷಕಾಂಶಗಳನ್ನು ಸರಳ ರೂಪಕ್ಕೆ ಬದಲಾಯಿಸಿ ರಕ್ತಕ್ಕೆ ಸೇರಿಸುತ್ತೆ. ಜೀರ್ಣಕ್ರಿಯೆಯಲ್ಲಿ ಪ್ರೋಟೀನ್ಸ್ ಅಮೈನೋ ಆಸಿಡ್ಸ್ ಆಗಿ, ಫ್ಯಾಟ್ಸ್ ಫ್ಯಾಟಿ ಆಸಿಡ್ಸ್ ಆಗಿ, ಕಾರ್ಬೋಹೈಡ್ರೇಟ್ಸ್ ಗ್ಲೂಕೋಸ್ ಆಗಿ ಬದಲಾಗುತ್ತೆ. ಜೀರ್ಣವಾಗದ ವ್ಯರ್ಥ ಪದಾರ್ಥಗಳನ್ನು ಹೊರಗೆ ಕಳಿಸೋದು, ವಿಷ ಪದಾರ್ಥಗಳನ್ನು ನಾಶ ಮಾಡೋದು, ಆಹಾರದ ಜೊತೆ ನಮ್ಮ ದೇಹಕ್ಕೆ ಸೇರೋ ಬ್ಯಾಕ್ಟೀರಿಯಾಗಳನ್ನು ನಾಶ ಮಾಡೋದು, ಇವೆಲ್ಲ ನಮ್ಮ ಜೀರ್ಣ ವ್ಯವಸ್ಥೆ ಮಾಡೋ ಕೆಲಸನೇ. ನಮ್ಮ ಜೀರ್ಣ ವ್ಯವಸ್ಥೆ ಬಾಯಿಯಿಂದ ಪ್ರಾರಂಭವಾಗಿ ಉದದ್ವಾರದವರೆಗೆ ಇರುತ್ತೆ. ಇದರಲ್ಲಿ ತುಂಬಾ ಭಾಗಗಳು ಒಂದರ ಜೊತೆ ಒಂದು ಅಂಟಿಕೊಂಡ ಹಾಗೆ ಇರುತ್ತೆ. ಇದನ್ನು ಅಲಿಮೆಂಟರಿ ಕ್ಯಾನಲ್ ಅಂತ ಕರೀತಾರೆ. ಇದರ ಒಟ್ಟು ಉದ್ದ 30 ಅಡಿಗಳು. ಬಾಯಿಯಲ್ಲಿರುವ ಹಲ್ಲುಗಳು ಮತ್ತು ನಾಲಿಗೆ ಆಹಾರವನ್ನು ಅಗೆಯಲು ಉಪಯೋಗಕ್ಕೆ ಬರುತ್ತೆ. ಆದ್ರೆ ಆಹಾರವನ್ನು ಮೃದುವಾಗಿ ಮಾಡಲು ಬಾಯಿಯಲ್ಲಿ ಲಾಲಾಜಲ ಬಿಡುಗಡೆಯಾಗುತ್ತೆ. ಒಬ್ಬ ಮನುಷ್ಯನಲ್ಲಿ ಒಂದು ದಿನಕ್ಕೆ 1 ರಿಂದ 1.5 ಲೀಟರ್ ಲಾಲಾಜಲ ಬಿಡುಗಡೆಯಾಗುತ್ತೆ. ನಾವು ತಿನ್ನೋ ಆಹಾರ ನಮ್ಮ ಬಾಯಿಯಿಂದಾನೇ ಜೀರ್ಣವಾಗೋದಕ್ಕೆ ಪ್ರಾರಂಭವಾಗುತ್ತೆ. ಅನ್ನವನ್ನು ಚೆನ್ನಾಗಿ ಅಗೆದು ನುಂಗುವುದರಿಂದ ನಮ್ಮ ಬಾಯಿಯಲ್ಲೇ 30ರಷ್ಟು ಜೀರ್ಣಕ್ರಿಯೆ ಮುಗಿದು ಹೋಗುತ್ತೆ. ಈ ರೀತಿ ಮಾಡುವುದರಿಂದ ನಮ್ಮ ಜೀರ್ಣ ವ್ಯವಸ್ಥೆಯಲ್ಲಿರುವ ಉಳಿದ ಭಾಗಗಳ ಮೇಲೆ ಇರುವ ಕೆಲಸ ಕಮ್ಮಿ ಆಗುತ್ತೆ.
ಆದ್ರೆ ನಾವು ಆಹಾರವನ್ನು ತೆಗೆದುಕೊಳ್ಳುವಾಗ ಆಹಾರವನ್ನು ನೋಡ್ತಾ ಅದರ ವಾಸನೆಯನ್ನು ಸೇವಿಸುತ್ತಾ ಆಹಾರವನ್ನು ತೆಗೆದುಕೊಂಡರೆ ಹೆಚ್ಚಿನ ಮಟ್ಟದಲ್ಲಿ ಲಾಲಾಜಲ ಬಿಡುಗಡೆಯಾಗಿ ಸಂಪೂರ್ಣ ಜೀರ್ಣಕ್ರಿಯೆ ನಡೆಯುತ್ತೆ. ಅದು ಬಿಟ್ಟು ಟಿವಿ ನೋಡ್ತಾ ಮೊಬೈಲ್ ನೋಡ್ತಾ ಮಾತನಾಡುತ್ತಾ ತಿಂದರೆ ಜೀರ್ಣಕ್ರಿಯೆಗೆ ತೊಂದರೆಯಾಗುತ್ತೆ. ಯಾಕೆ ಅಂದ್ರೆ ಜೀರ್ಣಕ್ರಿಯೆಗೆ ಬೇಕಾದ ರಾಸಾಯನಿಕಗಳನ್ನು ದ್ರವಗಳನ್ನು ಮೆದುಳು ನಿಯಂತ್ರಿಸುತ್ತೆ. ಆದ್ದರಿಂದ ತಿನ್ನುವಾಗ ನಿಮ್ಮ ನೋಟ ತಿಂಡಿ ಮೇಲೇನೆ ಇರಲಿ. ನಮ್ಮ ಲಾಲಾಜಲದಲ್ಲಿ ಲೈಸೋಜೈಮ್ ಅನ್ನೋ ಆಂಟಿ ಬ್ಯಾಕ್ಟೀರಿಯಲ್ ಅಂಶ ಕೂಡ ಇರುತ್ತೆ. ಇದು ನ್ಯಾಚುರಲ್ ಆಂಟಿಸೆಪ್ಟಿಕ್ ಆಗಿ ಕೆಲಸ ಮಾಡುತ್ತೆ. ಇದರಿಂದಾನೆ ನಮ್ಮ ದೇಹದ ಹೊರಭಾಗದಲ್ಲಿ ಆಗುವ ಗಾಯಗಳಿಗಿಂತ ಬಾಯಿಯಲ್ಲಿ ಆಗೋ ಗಾಯಗಳು ಬೇಗ ವಾಸಿಯಾಗುತ್ತೆ. ಇನ್ನು ಪ್ರಾಣಿಗಳಲ್ಲಿ ಲಾಲಾಜಲದ ಜೊತೆ NGF ಅನ್ನೋ ಅಂಶ ಕೂಡ ಇರುತ್ತೆ. ಇದು ಲೈಸೋಜೈಮ್ಗಿಂತ ಪವರ್ಫುಲ್. ಅದಕ್ಕೆ ಅವು ತಮ್ಮ ನಾಲಿಗೆಯಿಂದಾನೇ ಗಾಯವನ್ನು ಕ್ಲೀನ್ ಮಾಡಿ ಬೇಗ ವಾಸಿ ಮಾಡಿಕೊಳ್ಳುತ್ತೆ. ನಮ್ಮ ಕತ್ತಿನ ಭಾಗದಲ್ಲಿ ವಾಯುನಾಳ ಹಾಗೂ ಆಹಾರ ನಾಳ ಇವೆರಡು ಒಂದರ ಪಕ್ಕದಲ್ಲಿ ಒಂದು ಇರುತ್ತೆ. ಆಹಾರವನ್ನು ನುಂಗುವಾಗ ಆಕಸ್ಮಿಕವಾಗಿ ಆಹಾರ ವಾಯುನಾಳದ ಒಳಗೆ ಹೋಗುವ ಅವಕಾಶ ಇದೆ. ಇದನ್ನು ನಿಯಂತ್ರಿಸಲು ವಾಯುನಾಳದ ಮೇಲೆ ಎಪಿಕ್ಲೋಟಿಸ್ ಅನ್ನೋ ಬಾಗಿಲು ಇರುತ್ತೆ. ನಾವು ಆಹಾರವನ್ನು ನುಂಗುವಾಗ ಈ ಎಪಿಕ್ಲೋಟಿಸ್ ವಾಯುನಾಳವನ್ನು ಮುಚ್ಚಿಬಿಡುತ್ತೆ. ಒಂದು ವೇಳೆ ಆಕಸ್ಮಿಕವಾಗಿ ವಾಯುನಾಳದ ಒಳಗೆ ಆಹಾರ ಹೋದರೆ ಕೆಮ್ಮಿನ ಮುಖಾಂತರ ಅದು ಹೊರಗೆ ಬರುತ್ತೆ. ಹಲ್ಲುಗಳು, ನಾಲಿಗೆ, ಲಾಲಾಜಲದ ಸಹಾಯದಿಂದ ಮೆತ್ತಗೆ ಆದ ಆಹಾರವನ್ನು ಬೋಲ್ಸ್ ಅಂತ ಕರೀತಾರೆ. ಇದು ಅನ್ನನಾಳದ ಸಹಾಯದಿಂದ ಹೊಟ್ಟೆಗೆ ಸೇರುತ್ತೆ. ಅನ್ನನಾಳ ಸುಮಾರು 25 ಸೆಂಟಿಮೀಟರ್ ಉದ್ದ ಇರುತ್ತೆ. ಇದರಲ್ಲಿರುವ ವಿಭಿನ್ನ ಆಕಾರ ಆಹಾರವನ್ನು ಜೀರ್ಣಾಶಯಕ್ಕೆ ಚಲಿಸುವಂತೆ ಮಾಡುತ್ತೆ. ಈ ಚಲಾವಣೆಯನ್ನ ಪೆರಿಸ್ಟೇಲಿಸಿಸ್ ಅಂತ ಕರೀತಾರೆ. ನಾವು ಯಾವ ಭಂಗಿಯಲ್ಲೂ ಇದ್ದರೂ ಸಹ ಪೆರಿಸ್ಟೇಲಿಸಿಸ್ ನಿಂದ ಆಹಾರ ಯಾವಾಗ್ಲೂ ಜೀರ್ಣಾಶಯಕ್ಕೆ ಹೋಗುತ್ತೆ. ಕೇವಲ ಆಹಾರ ಜೀರ್ಣವಾಗದ ಪರಿಸ್ಥಿತಿಯಲ್ಲಿ ಇದ್ದಾಗ ರಿವರ್ಸ್ ಪೆರಿಸ್ಟೇಲಿಸಿಸ್ ನಿಂದ ಆಹಾರ ಹೊಟ್ಟೆಯಿಂದ ಬಾಯಿಗೆ ಬರುತ್ತೆ. ಇದನ್ನೇ ನಾವು ವಾಮಿಟಿಂಗ್ ಅಂತ ಕರಿತೀವಿ. ಅನ್ನನಾಳದಿಂದ ಆಹಾರ ಜಠರಕ್ಕೆ ಸೇರುತ್ತೆ, ಅಂದ್ರೆ ಜೀರ್ಣಾಶಯಕ್ಕೆ ಸೇರುತ್ತೆ. ಈ ಜೀರ್ಣಾಶಯದಲ್ಲಿ ಅತಿ ಭಯಂಕರವಾದ ಹೈಡ್ರೋಕ್ಲೋರಿಕ್ ಆಸಿಡ್ ಇರುತ್ತೆ. ಈ ಆಸಿಡ್ ಎಷ್ಟು ಡೇಂಜರ್ ಅಂದ್ರೆ ಇದು ನಮ್ಮ ಕೈ ಮೇಲೆ ಬಿದ್ದರೂ ಸಹ ನಮ್ಮ ಕೈ ಸುಟ್ಟು ಹೋಗುತ್ತೆ. ಆದ್ರೆ ಇದರ ಅಪಾಯದಿಂದ ಕಾಪಾಡಲು ಜೀರ್ಣಾಶಯದ ಗೋಡೆಗಳ ಮೇಲೆ ಮ್ಯೂಕಸ್ ಅನ್ನೋ ಲೇಯರ್ ಇರುತ್ತೆ. ಇದು ಆ ಆಸಿಡ್ ನಿಂದ ಹೊಟ್ಟೆಯನ್ನು ಕಾಪಾಡುತ್ತೆ. ನಮ್ಮ ಜೀರ್ಣಾಶಯದಲ್ಲಿ ಸುಮಾರು 1 ರಿಂದ 4 ಲೀಟರ್ ಆಹಾರ ಇಡಿಸುತ್ತೆ. ಜೀರ್ಣಾಶಯದಲ್ಲಿರುವ ಆಸಿಡ್ ಆಹಾರದಲ್ಲಿರುವ ಕ್ರಿಮಿಗಳನ್ನು ನಾಶ ಮಾಡುತ್ತೆ. ಅದೇ ರೀತಿ ಆಹಾರವನ್ನು ಆಮ್ಲೀಯವಾಗಿ ಬದಲಾಯಿಸುತ್ತೆ. ಆಹಾರದಲ್ಲಿರುವ ಪ್ರೋಟೀನ್ಸ್ ಜೀರ್ಣ ಆಗ್ಬೇಕು ಅಂದ್ರೆ ಆಹಾರ ಆಮ್ಲೀಯವಾಗಿ ಬದಲಾಗಲೇಬೇಕು. ಇಲ್ಲಿ ಆಹಾರ ಜೀರ್ಣ ಆಗೋದಕ್ಕೆ 3 ರಿಂದ 4 ಗಂಟೆಗಳ ಸಮಯ ಇಡಿಸುತ್ತೆ. ಇನ್ನು ಜೀರ್ಣಾಶಯ ಆಹಾರವನ್ನು ವಿವಿಧ ರೀತಿಯಾಗಿ ಅಲುಗಾಡಿಸುತ್ತೆ, ಅಂದ್ರೆ ಮಿಕ್ಸ್ ಮಾಡುತ್ತೆ. ಇದನ್ನು ಕೈಮ್ ಅಂತ ಕರೀತಾರೆ. ಜೀರ್ಣಾಶಯದ ಕೊನೆಯಲ್ಲಿ ಪೈಲೋರಿಕ್ ಸ್ಫಿಂಕ್ಟರ್ ಅನ್ನೋ ಒಂದು ವಾಲ್ ಇರುತ್ತೆ. ಇದು ಆಹಾರವನ್ನು 20 ಸೆಕೆಂಡುಗಳಿಗೆ ಒಂದು ಸಾರಿ ಸ್ವಲ್ಪ ಸ್ವಲ್ಪ ಚಿಕ್ಕ ಕರುಳಿಗೆ ಬಿಡುಗಡೆ ಮಾಡುತ್ತೆ. ಚಿಕ್ಕ ಕರುಳಿನ ಮೊದಲನೇ ಭಾಗವನ್ನು ಡಿಯೋಡೆನಿಮ್ ಅಂತ ಕರೀತಾರೆ. ಇದು 25 ರಿಂದ 28 ಸೆಂಟಿಮೀಟರ್ ಉದ್ದ ಇರುತ್ತೆ. ಇದಕ್ಕೆ ಲಿವರ್, ಪ್ಯಾಂಕ್ರಿಯಾಸ್ ಕನೆಕ್ಟ್ ಆಗಿ ಇರುತ್ತೆ. ಪ್ಯಾಂಕ್ರಿಯಾಸ್ ಜೀರ್ಣರಸವನ್ನು, ಲಿವರ್ ಪಿತ್ತರಸವನ್ನು ಡಿಯೋಡೆನಿಮ್ಗೆ ಬಿಡುಗಡೆ ಮಾಡುತ್ತೆ. ನಾವು ತಿಂದ ಆಹಾರದಲ್ಲಿ ಕೊಬ್ಬು ಜೀರ್ಣ ಆಗಬೇಕು ಅಂದ್ರೆ ಲಿವರ್ ನಿಂದ ಬರೋ ಪಿತ್ತರಸ ತುಂಬಾ ಮುಖ್ಯ. ಅದೇ ರೀತಿ ಚಿಕ್ಕ ಕರುಳು ಕೂಡ ಕೆಲವು ರೀತಿಯ ರಸಗಳನ್ನು ಬಿಡುಗಡೆ ಮಾಡುತ್ತೆ. ಈ ರೀತಿ ಇವೆಲ್ಲ ಬೆರೆತು ಆಹಾರ ಜೀರ್ಣವಾಗೋ ರೀತಿ ನೋಡುತ್ತೆ. ಇನ್ನು ನಮ್ಮ ಚಿಕ್ಕ ಕರುಳು ಸುಮಾರು 20 ಅಡಿ ಉದ್ದ ಇರುತ್ತೆ. ಇದರ ಒಳಗೆ ಇರೋ ಗೋಡೆಗಳ ಮೇಲೆ ಬಿಲ್ಲಿ ಅನ್ನೋ ಕೂದಲಿನ ರೀತಿ ನಿರ್ಮಾಣಗಳು ಇರುತ್ತೆ. ಇವು ಜೀರ್ಣವಾದ ಆಹಾರದಲ್ಲಿರುವ ಪೋಷಕಾಂಶಗಳನ್ನು ಸೆಳೆದುಕೊಂಡು ರಕ್ತದಲ್ಲಿ ಬೆರೆಸುತ್ತೆ. ನಂತರ
ಜೀರ್ಣವಾಗದ ಆಹಾರ ದೊಡ್ಡ ಕರುಳನ್ನು ಸೇರುತ್ತೆ. ದೊಡ್ಡ ಕರುಳಿನ ಉದ್ದ 5 ಅಡಿ. ಆದ್ರೆ ಚಿಕ್ಕ ಕರುಳಿಗೆ ಹೋಲಿಸಿದರೆ ಇದು 2ರಷ್ಟು ಮಂದ ಇರುತ್ತೆ. ಇನ್ನು ದೊಡ್ಡ ಕರುಳಿನಲ್ಲಿ ಜೀರ್ಣವಾಗದ ಆಹಾರದಲ್ಲಿರುವ ನೀರು ಮತ್ತು ವಿಟಮಿನ್ಗಳು ವಿಲ್ಲಿನ ಸಹಾಯದಿಂದ ರಕ್ತದಲ್ಲಿ ಸೇರುತ್ತೆ. ಜೀರ್ಣವಾಗದ ಆಹಾರದಲ್ಲಿ ಬ್ಯಾಕ್ಟೀರಿಯಾ ವಿಟಮಿನ್ಗಳನ್ನು ತಯಾರು ಮಾಡುತ್ತೆ. ಉಳಿದ ವ್ಯರ್ಥ ಮಲವಾಗಿ ಬದಲಾಗುತ್ತೆ. ನಂತರ ಮಲ ರೆಕ್ಟಮ್ ಅನ್ನೋ ಭಾಗವನ್ನು ಸೇರುತ್ತೆ. ಇಲ್ಲಿಂದ ಮಲವಾಗಿ ಹೊರಗೆ ಬರುತ್ತೆ. ಈ ರೀತಿ ನಾವು ತಿಂದ ಆಹಾರ ಸಂಪೂರ್ಣವಾಗಿ ಜೀರ್ಣವಾಗಿ ಮಲ
ಬೇಕಾಗುತ್ತೆ ಮಕ್ಕಳು. ಮಾನವನ ಜೀರ್ಣಾಂಗ ವ್ಯೂಹವನ್ನು ಬರೆದ ನಂತರ ಜೀರ್ಣಾಂಗ ವ್ಯೂಹದ ಭಾಗಗಳು ಪರೀಕ್ಷೆಗೆ ನಿಮಗೆ ಬರುತ್ತೆ. ಹಾಗಾಗಿ ಮಾನವನ ಜೀರ್ಣಾಂಗ ವ್ಯೂಹ ಮತ್ತು ಅವುಗಳ ಭಾಗಗಳನ್ನು ಬರೆಯುವಂಥದ್ದನ್ನು ಸರಿಯಾಗಿ ಚಿತ್ರ ಬರೆಯುವಂಥದ್ದು, ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರ ಮತ್ತು ಭಾಗಗಳ ಬರೆಯುವಂಥದ್ದನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಮಾನವನಲ್ಲಿ ಜೀರ್ಣಕ್ರಿಯೆಯಲ್ಲಿ ಈಗ ನೀವು ನೋಡಿದ ಹಾಗೆ ಒಂದು ವಿಡಿಯೋವನ್ನು ನೋಡಿದ್ರಿ, ಚಿತ್ರ ಬರೆಯುವ ವಿಧಾನವನ್ನು ಸಹ ತಿಳಿದುಕೊಂಡ್ರಿ. ಈಗ ಜೀರ್ಣಾಂಗ ವ್ಯೂಹದಲ್ಲಿ ಯಾವ ಕಾರ್ಯಗಳು, ಯಾವ ಕಿಣ್ವಗಳು ಕೆಲಸ ಮಾಡುತ್ತೆ ಅನ್ನುವಂತಹದಕ್ಕೆ ಸಂಬಂಧಿಸಿದ ಹಾಗೆ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಬಾಯಿಯಲ್ಲಿ ಸವಿಸುವಂತಹ ಜೀರ್ಣರಸ ಯಾವುದು ಅನ್ನುವಂಥದ್ದು ಕೇಳಿದರೆ, ಹಾಗಾಗಿ ಬಾಯಿಯಲ್ಲಿ ಸ್ರವಿಸುವಂತಹ ಜೀರ್ಣರಸ ಲಾಲಾರಸ ಗ್ರಂಥಿಗಳಿಂದ ಬರುವಂತಹ ಲಾಲಾರಸವಾಗಿರುತ್ತೆ. ಈ ಬಾಯಿಯಲ್ಲಿ ಸ್ರವಿಸುವಂತಹ ಲಾಲಾರಸದ ಕಾರ್ಯವೇನು? ಬಾಯಿಯಲ್ಲಿ ಪಿಷ್ಟವನ್ನ ಅಂದರೆ ಕಾರ್ಬೋಹೈಡ್ರೇಟನ್ನ ಲಾಲಾರಸವು ಸರಳ ರೂಪಕ್ಕೆ ಪರಿವರ್ತಿಸುವಂತಹ ಕಾರ್ಯವನ್ನ ಮಾಡುತ್ತೆ. ನೋಡಿದ್ರಲ್ವ ಮಕ್ಕಳು? ನೆಕ್ಸ್ಟ್, ಪೆಪ್ಸಿನ್ ಕಿಣ್ವದ ಕಾರ್ಯವೇನು? ಪೆಪ್ಸಿನ್ ಎಲ್ಲಿ ಬಿಡುಗಡೆ ಆಗುತ್ತೆ ಗೊತ್ತಿದೆ, ಜಠರದಲ್ಲಿ. ಪೆಪ್ಸಿನ್ ಕಿಣ್ವ ಪ್ರೋಟೀನ್ ಅನ್ನ ಜೀರ್ಣಿಸುವಂತಹ ಕಾರ್ಯವನ್ನ ಮಾಡುತ್ತೆ. ಜಠರದ ಗೋಡೆ ಜಠರದಲ್ಲಿ ಉತ್ಪತ್ತಿಯಾಗುವ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ಹೇಗೆ ರಕ್ಷಿಸಿಕೊಳ್ಳುತ್ತವೆ? ಜಠರದ ಗೋಡೆಗಳು ಸ್ರವಿಸುವಂತಹ ಲೋಳೆ ಹೈಡ್ರೋಕ್ಲೋರಿಕ್ ಆಮ್ಲದಿಂದ ರಕ್ಷಿಸುತ್ತೆ. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಇದ್ರೂ ಸಹ ಜಠರಕ್ಕೆ ಯಾವುದೇ ರೀತಿಯಲ್ಲಿ ಹಾನಿ ಆಗೋದಿಲ್ಲ. ಇದಕ್ಕೆ ಕಾರಣ ಏನು ಅಂದ್ರೆ ಜಠರದಲ್ಲಿ ಉತ್ಪತ್ತಿಯಾಗುವಂತಹ ಲೋಳೆ ಜಠರದ ಗೋಡೆಯನ್ನ HCl ಯಾವುದೇ ರೀತಿಯಲ್ಲಿ ಹಾನಿಯಾಗದ ಹಾಗೆ ಏನ್ ಮಾಡುತ್ತೆ, ಅದು ರಕ್ಷಣೆಯನ್ನ ಮಾಡುವಂತಹ ಕಾರ್ಯವನ್ನ ಮಾಡುತ್ತೆ. ಜಠರದಿಂದ ಆಹಾರ ಹೊರದೂಡುವಿಕೆ ಕ್ರಿಯೆಯು ಹೇಗೆ ನಿಯಂತ್ರಿಸಲ್ಪಡುತ್ತೆ? ಜಠರದಿಂದ ಆಹಾರ ಹೊರದೂಡುವಿಕೆಯು ಸಂಕುಚನ ಸ್ನಾಯುಗಳಿಂದ ನಿಯಂತ್ರಿಸಲ್ಪಡುತ್ತವೆ. ಮಾನವನ ಜೀರ್ಣನಾಳದ ಅತ್ಯಂತ ಉದ್ದವಾದ ಭಾಗ ಯಾವುದು? ಜೀರ್ಣನಾಳದ ಅತ್ಯಂತ ಉದ್ದವಾದ ಭಾಗ ಯಾವುದು? ಸಣ್ಣ ಕರಳು. ನೆಕ್ಸ್ಟ್ ಕ್ವಶನ್, ಜೀರ್ಣಕ್ರಿಯೆಗೆ ಸಂಬಂಧಿಸಿದ ಹಾಗೆ ಮುಂದಿನ ಪ್ರಶ್ನೆ, ಕರುಳಿನ ರಸದ ಕಾರ್ಯವೇನು? ಆನ್ಸರ್, ಕರುಳಿನ ರಸದಲ್ಲಿರುವ ಕಿಣ್ವಗಳು ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಾಗಿ, ಸಂಕೀರ್ಣ ಕಾರ್ಬೋಹೈಡ್ರೇಟ್ಗಳನ್ನು ಗ್ಲೂಕೋಸ್ ಆಗಿ ಹಾಗೂ ಕೊಬ್ಬುಗಳನ್ನು ಕೊಬ್ಬಿನಾಮ್ಲ ಮತ್ತು ಗ್ಲಿಸರಾಲ್ ಆಗಿ ಪರಿವರ್ತಿಸುತ್ತೆ. ಇಲ್ಲಿ ನಾವು ಸೇವಿಸುವಂಥ ಆಹಾರ ಪದಾರ್ಥದಲ್ಲಿ ಪ್ರೋಟೀನ್ ಇರುತ್ತೆ, ಕಾರ್ಬೋಹೈಡ್ರೇಟ್ಗಳಿರುವಂಥದ್ದು, ಕೊಬ್ಬು ಇರುವಂಥದ್ದು ಸಾಮಾನ್ಯ ಗೊತ್ತಿದೆ. ಆಹಾರ ಪದಾರ್ಥಗಳಲ್ಲಿ ಇವುಗಳು ಸಾಮಾನ್ಯವಾಗಿ ಕಂಡುಬರುವಂಥದ್ದಾಗಿರುತ್ತೆ. ಪ್ರೋಟೀನ್, ಕಾರ್ಬೋಹೈಡ್ರೇಟ್, ಕೊಬ್ಬು. ಪ್ರೋಟೀನನ್ನು ಅಮೈನೋ ಆಮ್ಲವಾಗಿಸುತ್ತೆ, ಕಾರ್ಬೋಹೈಡ್ರೇಟನ್ನು ಗ್ಲೂಕೋಸ್ ಆಗಿ ಪರಿವರ್ತಿಸುತ್ತೆ, ಕೊಬ್ಬನ್ನು ಕೊಬ್ಬಿನಾಮ್ಲ ಹಾಗೂ ಗ್ಲಿಸರಾಲ್ ಆಗಿ ಪರಿವರ್ತಿಸುವ ಕಾರ್ಯವನ್ನು ಕರುಳಿನ ರಸ ಮಾಡುತ್ತೆ. ಜೀರ್ಣವಾದ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳಿನ ಗೋಡೆಗಳು ಹೇಗೆ ವ್ಯವಸ್ಥಿತಗೊಂಡಿವೆ ಅಥವಾ ಹೇಗೆ ವ್ಯವಸ್ಥೆಗೊಂಡಿವೆ? ಜೀರ್ಣವಾದಂತಹ ಆಹಾರವನ್ನು ಹೀರಿಕೊಳ್ಳಲು ಸಣ್ಣ ಕರುಳಿನ ಗೋಡೆಗಳು ಹೇಗೆ ವ್ಯವಸ್ಥೆಗೊಂಡಿವೆ? ಸಣ್ಣ ಕರುಳಿನ ಒಳಗೋಡೆಗಳು ವಿಲ್ಲೈಗಳೆಂಬ ಅಸಂಖ್ಯಾತ ಬೆರಳಿನಂತಹ ರಚನೆಗಳನ್ನು ಹೊಂದಿದ್ದು ಅವು ಆಹಾರವನ್ನು ಹೀರಿಕೊಳ್ಳಲು ಸಹಾಯಕವಾಗಿವೆ ಮತ್ತು ಅಗತ್ಯವಾದ ಮೇಲ್ಮೈ ಪ್ರದೇಶವನ್ನು ಸಹ ಹೆಚ್ಚಿಸುತ್ತವೆ. ಹಾಗಾಗಿ ಇಲ್ಲಿ ಜೀರ್ಣವಾದ ಆಹಾರ ಹೀರಿಕೊಳ್ಳಲು ಸಣ್ಣ ಕರುಳಿನ ಗೋಡೆಯಲ್ಲಿ ವಿಲ್ಲೈಗಳೆಂಬ ಅಸಂಖ್ಯಾತ ಬೆರಳಿನ ರಚನೆಗಳಿದೆ. ಅವು ಆಹಾರವನ್ನು ಹೀರಿಕೊಳ್ಳಲಿಕ್ಕೆ ಸಹಾಯ ಮಾಡೋದ್ರ ಜೊತೆಗೆ ಮೇಲ್ಮೈ ಪ್ರದೇಶವನ್ನು ಸಹ ಹೆಚ್ಚಿಗೆ ಮಾಡುತ್ತೆ. ಇಲ್ಲಿ ಒಂದು ಪ್ರಶ್ನೆ ಇದೆ, ಆಕರ್ಷಕವಾದಂತಹ ಪ್ರಶ್ನೆ, ವಿಭಿನ್ನವಾಗಿರುತ್ತದೆ, ಜೊತೆಗೆ ನಿಮಗೆ ಆಶ್ಚರ್ಯವೂ ಆಗುವ ರೀತಿಯಲ್ಲಿ ಇದೆ.
ಶೀರ್ಷಾಸನ ಹಾಕಿ ಅಥವಾ ಶೀರ್ಷಾಸನ ಹಾಕಿ ಮಿಠಾಯಿ ನುಂಗಿದರೂ ಹೊಟ್ಟೆಗೆ ಹೋಗುತ್ತದೆ, ಜಠರಕ್ಕೆ ಹೋಗುತ್ತದೆ ಮಿಠಾಯಿ. ನೀವು ತಲೆ ಕೆಳಗೆ ಮಾಡಿ ಮಿಠಾಯಿ ನುಂಗಿದ್ರು ಸಹ ಅದು ಹೊಟ್ಟೆಗೆ ಜಠರಕ್ಕೆ ಹೋಗುತ್ತೆ ಹೇಗೆ ಅನ್ನುವಂಥದ್ದು. ಕಾರಣ ಅನ್ನನಾಳದ ಗೋಡೆಗಳಲ್ಲಿ ಪರಿಕ್ರಮಣ ಸಂಕೋಚನಕ್ಕೆ ಕಾರಣವಾದ ಸ್ಪಿಂಕ್ಟರ್ ಸ್ನಾಯುಗಳಿವೆ. ಈಗ ನೋಡ್ತಾ ಇದ್ದೀರಾ, ಇದು ಅನ್ನನಾಳ, ಇದು ಜಠರ ಅಲ್ವಾ. ಈ ಜಠರದಲ್ಲಿ ಕಂಡುಬರುವಂತಹ ಏನು ಸ್ಪಿಂಕ್ಟರ್ ಅನ್ನುವಂತಹ ಸ್ನಾಯುಗಳಿದೆ, ಈ ಸ್ನಾಯುಗಳು ಪರಿಕ್ರಮಣ ಸಂಕೋಚನಕ್ಕೆ ಕಾರಣವಾಗಿರುವಂತಹ ಸ್ಪಿಂಕ್ಟರ್ ಅನ್ನುವಂತಹ ಸ್ನಾಯುಗಳಿದೆ. ಈ ಸ್ನಾಯುಗಳು ಸಂಕುಚನ ಮತ್ತು ವಿಕಸನಗಳು ಪರ್ಯಾಯವಾಗಿ ಒಂದರ ನಂತರ ಒಂದು ನಡೆಯುವಂತೆ ಮಾಡಿ ಆ ಸಂಕುಚನ ಮತ್ತು ವಿಕಸನಗಳ ಅಲೆಯನ್ನ ಏರ್ಪಡಿಸಿ ಅವುಗಳ ಒಳಗಿನ ವಸ್ತುವನ್ನ ಜಠರದೆಡೆಗೆ ಚಲಿಸುವಂತೆ ಮಾಡುತ್ತೆ. ಆದ್ದರಿಂದ ಅನ್ನನಾಳದಲ್ಲಿರುವ ಆಹಾರ ಯಾವ ರೀತಿ ನುಂಗಿದರೂ ಸಹ ಅದು ಅನ್ನನಾಳದಿಂದ ಎಲ್ಲಿಗೆ ಹೋಗುತ್ತೆ, ಜಠರಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಹಾಗಾಗಿ ಶೀರ್ಷಾಸನ ಹಾಕಿ ಮಿಠಾಯಿ ನುಂಗಿದರೂ ಸಹ ಅದು ಮಿಠಾಯಿ ಜಠರವನ್ನೇ ತಲುಪುತ್ತೆ. ವಿದ್ಯಾರ್ಥಿಗಳೇ, ಮಾನವನ ಜೀರ್ಣಾಂಗ ವ್ಯೂಹ ಮತ್ತು ಜೀರ್ಣಾಂಗ ವ್ಯೂಹದಲ್ಲಿ ಪಾಲ್ಗೊಂಡಿರುವಂತಹ ಅಂಗಗಳು, ಆ ಅಂಗಗಳಲ್ಲಿ ಉಂಟಾಗುವಂತಹ ಚಲನೆಗಳು ಮತ್ತು ಜೀರ್ಣಕಾರಿ ಆ ಅಂಗಗಳು ಸ್ರವಿಸುವಂತಹ ಜೀರ್ಣಕಾರಿ ರಸ ಅಥವಾ ಕಿಣ್ವಗಳು, ಆ ಕಿಣ್ವಗಳು ಜೀರ್ಣಕಾರಿ ರಸವನ್ನ ಈ ಕಾಲಂನಲ್ಲಿಯೂ ಜೊತೆಗೆ ಆ ಕಿಣ್ವಗಳ ಜೀರ್ಣಕಾರಿ ಅಂಗಗಳು ಉತ್ಪಾದಿಸುವಂತಹ ಕಿಣ್ವಗಳನ್ನು ಮತ್ತು ಅದರಿಂದ ಆಹಾರ ಪದಾರ್ಥ ವಿಭಜಿಸಲ್ಪಡುವಂತಹ ಪ್ರಕ್ರಿಯೆಯನ್ನು ಸಹ ಈ ರೀತಿ ನೀವು ಈ ಟೇಬಲ್ನಲ್ಲಿ ಇದನ್ನು ಬರ್ಕೊಳ್ಳೋದ್ರ ಮೂಲಕ ಅವುಗಳನ್ನು ಚೆನ್ನಾಗಿ ಅರ್ಥೈಸ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ನೋಡ್ಬೋದು. ಬೇಕಾದರೂ ಸಹ ನೀವು ಈ ಟೇಬಲನ್ನು ನೀವು ಬರ್ಕೊಳ್ಬೋದು. ವೀಕ್ಷಣೆ ಮಾಡ್ತಾ ಇದ್ದೀರಾ ಅನ್ಸುತ್ತೆ. ಬಾಯಿ ಅಗಿಯುವುದು, ಇಲ್ಲಿ ಉತ್ಪತ್ತಿ ಆಗುವಂತಹ ರಸ ನೋಡಿ. ಬಾಯಿಯಲ್ಲಿ ಆಗುವಂಥ ಗೊತ್ತಾಗದೇ ಇದ್ರೆ ಒಂದೆರಡು ಹೇಳಿದ್ರೆ ಸಾಕಾಗುತ್ತೆ. ಬಾಯಿಯಲ್ಲಿ ನಡೆಯುವಂತಹ ಚಲನೆ ಅಗಿಯುವುದು, ಇಲ್ಲಿ ಉತ್ಪತ್ತಿ ಆಗುವಂತಹ ರಸ ಲಾಲಾರಸ, ಇಲ್ಲಿ ಬಾಯಿಯಲ್ಲಿ ಉತ್ಪತ್ತಿ ಆಗುವಂತಹ ಕಿಣ್ವ ಅಮೈಲೈಸ್. ಇದು ನಮ್ಮ ಆಹಾರದಲ್ಲಿರುವಂತಹ ಶರ್ಕರ ಪಿಷ್ಟವನ್ನ ಅದು ಏನಾಗುತ್ತೆ, ಸ್ವಲ್ಪ ಪ್ರಮಾಣದಲ್ಲಿ ವಿಭಜಿಸಲ್ಪಡುವಂತಹ ಪ್ರಕ್ರಿಯೆಗೆ ಪಿಷ್ಟವನ್ನ ಒಳಪಡಿಸುತ್ತೆ. ಅನ್ನನಾಳದಲ್ಲಿ ಉಂಟಾಗುವಂತಹ ಚಲನೆ ಯಾವುದು, ಪರಿಕ್ರಮಣ ಚಲನೆ. ಜಠರ ಅನ್ನುವಂತಹದ್ದು ಚಲನೆ, ಜಠರದಲ್ಲಿ ಮಂಥನ ನಡೆಯುತ್ತೆ. ಇಲ್ಲಿ ಬಿಡುಗಡೆ ಆಗುವಂತಹ ರಸ ಅಂತ ತಗೊಂಡ್ರೆ HCl, ಕಿಣ್ವಗಳು ಪೆಪ್ಸಿನ್ ಮತ್ತು ರೆನಿನ್ ಪ್ರೋಟೀನ್ ಅನ್ನು ವಿಭಜಿಸುತ್ತೆ. ಸಣ್ಣ ಕರಳು ಪರಿಕ್ರಮಣ ಚಲನೆ, ಜೀರ್ಣಕಾರಿ ರಸ, ಮಾಲ್ಟೋಸ್, ಸುಕ್ರೋಸ್, ಲ್ಯಾಕ್ಟೋಸ್, ಪೆಪ್ಟೈಡೈಸ್ ಕಿಣ್ವಗಳನ್ನು ಉತ್ಪತ್ತಿ ಮಾಡುತ್ತೆ. ಕಾರ್ಬೋಹೈಡ್ರೇಟ್ ಮತ್ತು ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯಕವಾಗಿದೆ. ಹಾಗೆ ಮೇದೋಜೀರಕಾಂಗ ಮೇದೋಜೀರಕ ರಸವನ್ನು ಉತ್ಪತ್ತಿ ಮಾಡುತ್ತೆ. ಅಮೈಲೈಸ್, ಟ್ರಿಪ್ಸಿನ್ ಹಾಗೂ ಲೈಪೇಸ್ ಕಿಣ್ವವನ್ನು ಉತ್ಪತ್ತಿ ಮಾಡುತ್ತೆ ಹಾಗೂ ಕಾರ್ಬೋಹೈಡ್ರೇಟ್, ಪ್ರೋಟೀನ್, ಕೊಬ್ಬನ್ನು ವಿಭಜಿಸುತ್ತೆ. ಯಕೃತ್ ಇದು ಪಿತ್ತರಸವನ್ನು ವಿಭಜನೆ ಮಾಡುತ್ತೆ, ಉತ್ಪತ್ತಿ ಮಾಡಿ ಕೊಬ್ಬನ್ನು ವಿಭಜಿಸುವ ಹಾಗೆ ಮಾಡುತ್ತೆ. ಕೊಬ್ಬನ್ನು ಏನಾಗಿ ವಿಭಜಿಸುತ್ತೆ, ಕೊಬ್ಬಿನ ಆಮ್ಲ ಮತ್ತು ಗ್ಲಿಸರಾಲ್ ಆಗಿ ವಿಭಜಿಸುವಂಥದ್ದು ಮಾಡುತ್ತೆ. ದೊಡ್ಡ ಕರಳು ಪರಿಕ್ರಮಣ ಚಲನೆ, ಬ್ಯಾಕ್ಟೀರಿಯಾಗಳನ್ನು ನಾಶಪಡಿಸುವಂಥದ್ರ ಜೊತೆಗೆ ನೀರಿನ ಹೀರಿಕೆ ಮಾಡುತ್ತೆ. ಪೋಷಣೆಯ ವಿಧಾನದಿಂದ ಪ್ರಾಣಿಗಳು ಏನು ಮಾಡ್ತಾ ಹೋಗುತ್ತೆ, ಆಹಾರ ಪದಾರ್ಥಗಳನ್ನು ಒಳಗೆ ತೆಗೆದುಕೊಳ್ಳುತ್ತೆ. ಆಹಾರ ಪದಾರ್ಥಗಳನ್ನು ಒಳಗೆ ತೆಗೆದುಕೊಂಡು ಅದು ದೇಹದಲ್ಲಿನ ವಿವಿಧ ಪ್ರಕ್ರಿಯೆಗಳಿಗೆ ಬೇಕಾದಂತಹ ಶಕ್ತಿಯನ್ನು ಒದಗಿಸಲು ಆಹಾರ ಪದಾರ್ಥವನ್ನು ಜೀವಕೋಶಗಳಿಗೆ ಒದಗಿಸುತ್ತೆ. ಆಗ ಜೀವಕೋಶದಲ್ಲಿ ನಡೆಯುವಂತಹ ಪ್ರಕ್ರಿಯೆಯನ್ನು ಈಗ ನೋಡೋಣ. ಪುಸ್ತಕದಲ್ಲಿ ಇಲ್ಲಿ ಕೊಟ್ಟಿದ್ದಾರೆ. ಗ್ಲೂಕೋಸ್ ವಿಭಜನೆಯ ಹಂತಗಳನ್ನು ಈ ರೀತಿಯಲ್ಲಿ ಕೊಟ್ಟಿದ್ದಾರೆ. ಇದು ಸ್ವಲ್ಪ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇಲ್ಲ, ಸ್ಪಷ್ಟವಾಗಿ ನಿಮಗೆ ಇದು ಗೋಚರಿಸ್ತಾ ಇಲ್ಲವಾದ್ದರಿಂದ ಈಗ ನೆಕ್ಸ್ಟ್ ಇದನ್ನು ವೀಕ್ಷಿಸಿ. ಗ್ಲೂಕೋಸ್ ವಿಭಜನೆಯ ವಿವಿಧ ವಿಧಾನಗಳನ್ನು ತೋರಿಸುವಂತಹ ರೇಖಾಚಿತ್ರ ವಿದ್ಯಾರ್ಥಿಗಳೇ ಪರೀಕ್ಷಾ ದೃಷ್ಟಿಯಲ್ಲಿ ಅತ್ಯಂತ ಪ್ರಮುಖವಾದದ್ದಾಗಿದೆ. ಇದರಲ್ಲಿ ಒಂದು ಕ್ವಶನ್ 100% ಇದರಲ್ಲಿ ಯಾವುದಾದ್ರೂ ಒಂದು ಅಂಕದ್ದಾದ್ರೂ ಇರುತ್ತೆ ಅಥವಾ ಹಾಗಾಗಿ ಇದನ್ನು ನೀವು ಪರೀಕ್ಷೆಗೆ ಕಲಿಯಲೇಬೇಕು. ಗ್ಲೂಕೋಸ್ನ 6 ಕಾರ್ಬನ್ ಅಣು ಕೋಶ ದ್ರವ್ಯದಲ್ಲಿ ವಿಭಜನೆಯಾಗಿ ಪೈರುವೇಟ್ ಆಗುತ್ತೆ. ಪೈರುವೇಟ್ ಅನ್ನುವಂಥದ್ದು ಕಾರ್ಬನ್ನಿನ 3 ಅಣು ಆಗಿ ವಿಭಜನೆ ಆಗುತ್ತೆ. ಈ ರೀತಿ ಆಗುವಂತಹ ಸಮಯದಲ್ಲಿ ಇಲ್ಲಿ ಇದರಿಂದ
ಇಲ್ಲಿ ಕೆಲವೊಮ್ಮೆ ಏನಾಗ್ತಾ ಹೋಗುತ್ತೆ, ಜೀವಕೋಶದಲ್ಲಿ ಶಕ್ತಿ ಬಿಡುಗಡೆ ಆಗುವಂತಹ ಪ್ರಕ್ರಿಯೆ ವಿವಿಧ ವಿಧಾನಗಳಲ್ಲಿ ಅನುಸರಿಸ್ತಾ ಹೋಗ್ತವೆ. ಕೆಲವು ಜೀವಿಗಳು ಅಂತ ಹೇಳಿದ್ರೆ ಈಸ್ಟ್ ಆಕ್ಸಿಜನ್ನಿನ ಅನುಪಸ್ಥಿತಿಯಲ್ಲಿ ಏನು ಮಾಡುತ್ತೆ, ಅದು ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ಶಕ್ತಿಯನ್ನು ಬಿಡುಗಡೆ ಮಾಡುವಂಥದ್ದು. ಹಾಗಾಗಿ ಇಲ್ಲಿ ಈಸ್ಟ್ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಶಕ್ತಿಯನ್ನು ಬಿಡುಗಡೆ ಮಾಡುತ್ತೆ. ಆದರೆ ಆಕ್ಸಿಜನ್ ಇಲ್ಲದಿದ್ದಾಗ ಅಲ್ಲಿ ಬಿಡುಗಡೆಯಾಗುವಂಥದ್ದು ಎಥೆನಾಲ್ ಅನ್ನುವಂಥದ್ದು ಬಿಡುಗಡೆ ಆಗಿ ಸ್ವಲ್ಪ ಪ್ರಮಾಣದ ಶಕ್ತಿ ಬಿಡುಗಡೆ ಆಗುತ್ತೆ. ಕೆಲವೊಮ್ಮೆ ಆಕ್ಸಿಜನ್ ಕೊರತೆ ಇದ್ದಾಗ, ಆಕ್ಸಿಜನ್ ಇಲ್ಲ, ಆಕ್ಸಿಜನ್ ಸ್ವಲ್ಪ ಪ್ರಮಾಣದಲ್ಲಿದೆ ಎಂದಾಗ ಇಲ್ಲಿ ಸ್ನಾಯು ಜೀವಕೋಶಗಳಲ್ಲಿ ಏನಾಗುತ್ತೆ, ಆಕ್ಸಿಜನ್ ಕೊರತೆ ಆದಾಗ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ ಮತ್ತು ಶಕ್ತಿ ಬಿಡುಗಡೆ ಆಗುತ್ತೆ ಅನ್ನುವಂಥದ್ದು. ಇಲ್ಲಿ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಇಲ್ಲದೆ ಆಕ್ಸಿಜನ್ ಅನುಪಸ್ಥಿತಿಯಲ್ಲೂ ಶಕ್ತಿ ಬಿಡುಗಡೆ ಆಗುತ್ತೆ, ಆಕ್ಸಿಜನ್ ಕೊರತೆ ಇದ್ದಾಗಲೂ ಶಕ್ತಿ ಬಿಡುಗಡೆ ಆಗುತ್ತೆ. ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಬಿಡುಗಡೆಯಾಗುವಂತಹ ಶಕ್ತಿಗಿಂತ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಶಕ್ತಿ ಬಿಡುಗಡೆ ಹೆಚ್ಚಾಗಿ ಕಂಡುಬರುವಂಥದ್ದು. ಕೊರತೆಯಲ್ಲಿ ಅದಕ್ಕೆ ಅನುಪಸ್ಥಿತಿಗಿಂತ ಸ್ವಲ್ಪ ಹೆಚ್ಚಾಗಿ ಶಕ್ತಿ ಬಿಡುಗಡೆ ಆಗುವುದನ್ನು ಕಾಣ್ತೀವಿ. ಇದು ಆಕ್ಸಿಜನ್ ಕೊರತೆಯಿಂದ ಲ್ಯಾಕ್ಟಿಕ್ ಆಮ್ಲ ಎಲ್ಲಿ ಉಂಟಾಗುತ್ತೆ ಅಂದರೆ ಸ್ನಾಯು ಜೀವಕೋಶಗಳಲ್ಲಿ ಉಂಟಾಗುತ್ತೆ. ಹಾಗಾಗಿ ಈ ರೀತಿ ಉಂಟಾದಾಗ ಸ್ನಾಯು ಸೆಳೆತ ಅನ್ನುವಂಥದ್ದು ಉಂಟಾಗುತ್ತೆ. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಉಸಿರಾಟ ಪ್ರಕ್ರಿಯೆ ನಡೆದಾಗ ಮೈಟೋಕಾಂಡ್ರಿಯಾದಲ್ಲಿ ಪೈರುವೇಟ್ ಏನಾಗುತ್ತೆ, ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಪ್ಲಸ್ ಶಕ್ತಿ ಬಿಡುಗಡೆ ಆಗುತ್ತೆ. ನೋಡಿ, ಇಲ್ಲಿ ಗ್ಲೂಕೋಸ್ ವಿಭಜನೆ ವಿಧಾನದಲ್ಲಿ ಆಕ್ಸಿಜನ್ ಅನುಪಸ್ಥಿತಿಯಲ್ಲೂ ಆಗುತ್ತೆ, ಆಕ್ಸಿಜನ್ ಕೊರತೆ ಆದಾಗಲೂ ಆಗುತ್ತೆ, ಆಕ್ಸಿಜನ್ ಉಪಸ್ಥಿತಿಯೂ ಆಗುತ್ತೆ. ಈ ಮೂರು ಸ್ಥಿತಿಗಳಿಗೆ ಹೋಲಿಸಿದಾಗ ಆಕ್ಸಿಜನ್ನಿನ ಉಪಸ್ಥಿತಿಯಲ್ಲಿ ಬಿಡುಗಡೆಯಾಗುವಂತಹ ಶಕ್ತಿಯ ಪ್ರಮಾಣ ಹೆಚ್ಚಾಗಿರುತ್ತೆ. ಆಕ್ಸಿಜನ್ ಉಪಸ್ಥಿತಿಯಲ್ಲಿ ದೇಹದ ಯಾವ ಭಾಗದಲ್ಲಿ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಗ್ಲೂಕೋಸ್ ವಿಭಜನೆ ನಡೆಯುತ್ತೆ ಅಂತ ಹೇಳಿದ್ರೆ ಮೈಟೋಕಾಂಡ್ರಿಯಾದಲ್ಲಿ ನಡೆಯುತ್ತೆ. ಆಕ್ಸಿಜನ್ ಅನುಪಸ್ಥಿತಿ ಯಾವ ಜೀವಿಗಳಲ್ಲಿ ನಡೆಯುತ್ತೆ ಅಂತ ಹೇಳಿದಾಗ ಈಸ್ಟ್ನಲ್ಲಿ ನಡೆಯುತ್ತೆ. ಏನು ಬಿಡುಗಡೆ ಆಗುತ್ತೆ ಈಸ್ಟ್ನಲ್ಲಿ? ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಗ್ಲೂಕೋಸ್ ವಿಭಜನೆ ನಡೆದಾಗ ಎಥೆನಾಲ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಕಡಿಮೆ ಪ್ರಮಾಣದ ಶಕ್ತಿ ಉಂಟಾಗುತ್ತೆ. ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಆದಾಗ ಲ್ಯಾಕ್ಟಿಕ್ ಆಮ್ಲ ಉಂಟಾಗಿ ಶಕ್ತಿ ಬಿಡುಗಡೆ ಆಗುತ್ತೆ. ಆದರೆ ಈ ಸಮಯದಲ್ಲಿ ಲ್ಯಾಕ್ಟಿಕ್ ಆಮ್ಲ ಉಂಟಾದಾಗ ಸ್ನಾಯು ಸೆಳೆತ ಅನ್ನುವಂಥದ್ದು ಉಂಟಾಗಿ ಆ ಸ್ನಾಯುವಿನ ಭಾಗದಲ್ಲಿ, ಕಾಲಿನ ಭಾಗದಲ್ಲಿ ನೋವು ಕಂಡು ಬರುವಂಥದ್ದಾಗುವಂಥದ್ದು ಕಾಣ್ಬೋದು. ಈಗ ಇದಕ್ಕೆ ಸಂಬಂಧಿಸಿದ ಹಾಗೆ, ಸ್ನಾಯು ಸೆಳೆತಕ್ಕೆ ಸಂಬಂಧಿಸಿದ ಹಾಗೆ ಇಲ್ಲಿ ಒಂದು ಕ್ಲಿಪ್ಪಿಂಗ್ ಇದೆ ನೋಡಿ. ಅದಕ್ಕಿಂತ ಮೊದಲು ಗ್ಲೂಕೋಸ್ ಪೈರುವೇಟ್ ಆಗಿ ವಿಭಜನೆಗೊಳ್ಳುವ ಪ್ರಕ್ರಿಯೆಯು ಜೀವಕೋಶದಲ್ಲಿ ಎಲ್ಲಿ ನಡೆಯುತ್ತೆ? ಗ್ಲೂಕೋಸ್ನ 6 ಅಣು, ಗ್ಲೂಕೋಸ್ನ 3 ಅಣು ಆಗಿ ವಿಭಜನೆ ಆಗುವಂತಹದ್ದು ಎಲ್ಲಿ ನಡೆಯುತ್ತೆ? ಕೋಶ ದ್ರವ್ಯದಲ್ಲಿ ನಡೆಯುವಂಥದ್ದು. ಇದನ್ನು ಸಹ ನೆನ್ಪಿಟ್ಕೊಳ್ಬೇಕಾಗತ್ತೆ. ಗ್ಲೂಕೋಸ್ ಪೈರುವೇಟ್ ಆಗುತ್ತೆ, ಆಗಿ ವಿಭಜನೆಗೊಳ್ಳುವಂಥದ್ದು ಕೋಶ ದ್ರವ್ಯದಲ್ಲಿ ನಡೆಯುವಂತಹ ಪ್ರಕ್ರಿಯೆ ಆಗಿರುತ್ತೆ. ಸ್ನಾಯು ಸೆಳೆತ ಅಂತ ಹೇಳಿದ್ವಿ, ಲ್ಯಾಕ್ಟಿಕ್ ಆಮ್ಲ ಉತ್ಪತ್ತಿ ಆಗುವುದು. ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಈ ರೀತಿಯ ತಕ್ಷಣದ ಚಟುವಟಿಕೆಯಿಂದ ನಮ್ಮ ಸ್ನಾಯುಗಳಲ್ಲಿ ಲ್ಯಾಕ್ಟಿಕ್ ಆಮ್ಲ ಉಂಟಾಗಿ ಸ್ನಾಯು ಸೆಳೆತ ಉಂಟಾಗಿ ನೋವಿಗೆ ಕಾರಣ ಆಗುವಂಥದ್ದು. ಆಟ ಆಡುವಾಗ ಕಾಲಿನ ಭಾಗದಲ್ಲಿ ಸ್ನಾಯು ಸೆಳೆತವಾದಾಗ ಉಂಟಾಗುವಂತಹದನ್ನು ನೀವು ಇಲ್ಲಿ ನೋಡ್ಬೋದು. ಇದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆ ಏನು ಕೇಳ್ಬೋದಪ್ಪ ಅಂದರೆ, ಕೆಲವೊಮ್ಮೆ ಸ್ನಾಯುಗಳಲ್ಲಿ ಸೆಳೆತ ಉಂಟಾಗಲು ಕಾರಣವೇ? ಕೆಲವೊಮ್ಮೆ ನಮ್ಮ ಸ್ನಾಯು ಜೀವಕೋಶಗಳಲ್ಲಿ ಆಕ್ಸಿಜನ್ ಕೊರತೆ ಇದ್ದಾಗ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲವಾಗಿ ಪರಿವರ್ತನೆ ಆಗುತ್ತೆ. ಯಾವುದು? ಗ್ಲೂಕೋಸ್ ಪೈರುವೇಟ್ ಆಗಿರುತ್ತೆ ಕೋಶ ದ್ರವ್ಯದಲ್ಲಿ. ಇಂತಹ ಪೈರುವೇಟ್ ಆಕ್ಸಿಜನ್ ಕೊರತೆ ಆದಾಗ, ಸ್ನಾಯುಗಳಿಗೆ ಆಕ್ಸಿಜನ್ ಕೊರತೆ ಆದಾಗ ಪೈರುವೇಟ್ ಲ್ಯಾಕ್ಟಿಕ್ ಆಮ್ಲ ಆಗುತ್ತೆ. ಸ್ನಾಯುಗಳಲ್ಲಿ ಉಂಟಾದಂತಹ ಲ್ಯಾಕ್ಟಿಕ್ ಆಮ್ಲವು ಸ್ನಾಯು ಸೆಳೆತಕ್ಕೆ ಕಾರಣವಾಗುತ್ತದೆ. ವಿದ್ಯಾರ್ಥಿಗಳೇ, ಮಾನವನ ಜೀರ್ಣಾಂಗ ವ್ಯೂಹಕ್ಕೆ ಸಂಬಂಧಿಸಿದ ಹಾಗೆ ಬಹಳಷ್ಟು ವಿಷಯಗಳನ್ನು ತಿಳಿದುಕೊಂಡಿದ್ದೀರಾ ಅಂತ ಅಂದುಕೊಳ್ತೀನಿ. ಇದಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಕ್ರಿಯೆ ಚಟುವಟಿಕೆ ಅಂತ ಹೇಳಿದ್ರೆ, ನೀವು ಮಾನವನ ಜೀರ್ಣಾಂಗ ವ್ಯೂಹದ ಚಿತ್ರವನ್ನು ಬರೆದು ಭಾಗಗಳನ್ನು ಗುರುತಿಸಿ ಪ್ರತಿಯೊಂದು ಭಾಗವು ಸ್ರವಿಸುವಂತಹ ರಸ